ಈಸ್ ದಿಸ್ ಪ್ರೋಗ್ರಾಮ್ ಪ್ಲಾನಿಂಗ್? ಏನು ಪ್ರೋಗ್ರಾಮ್ ಪ್ಲಾನಿಂಗ್? ಕಾರ್ಯಕ್ರಮ ಯೋಜನೆ ಎಂದರೆ ಏನು? ನಾನು ಹೇಳ್ತೇನೆ, ಯೋಜನೆಯನ್ನ ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳ್ಕೊಳ್ಳೋದೇ ಪ್ರೋಗ್ರಾಮ್ ಪ್ಲಾನಿಂಗ್. ಪ್ಲಾನಿಂಗ್ ಹೆಡ್, ಮುನ್ನುಡಿ, ಮುನ್ನಡೆ ಮಾಡೋದೇ ಪ್ರೋಗ್ರಾಮ್ ಪ್ಲಾನಿಂಗ್. ಇಟ್ ಈಸ್ ಫಾರ್ ದಿ ಫ್ಯೂಚರ್. ಇಟ್ ಈಸ್ ಫಾರ್ ದಿ ಫ್ಯೂಚರ್, ಮ್ಯಾಪಿಂಗ್ ಔಟ್ ದಿ ಫ್ಯೂಚರ್. ಒಂದು ನಕಾಶೆ ತಯಾರು ಮಾಡಬೇಕು ಮುಂದಿನ ಮಕ್ಕಳನ್ನ. ಏನು ನಾನು ಹೇಳ್ತಾ ಇದ್ರು ನಿಮಗೆ ಬಾಯ್ಗೇರ್ ಪ್ರೋಗ್ರಾಮ್ ಹೇಳಿದಾರಲ್ಲ, ಬಾಯ್ಗೇರ್ ಪ್ರೋಗ್ರಾಮ್ ನಲ್ಲಿ ಪ್ರಥಮ ಪ್ರವೇಶ, ಪ್ರಥಮ ಸೋಪಾನ, ದ್ವಿತೀಯ ಸೋಪಾನ, ರಾಜ್ಯ ಪುರಸ್ಕಾರ, ರಾಷ್ಟ್ರಪತಿ ಸ್ಕೌಟ್ ಗೈಡ್ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಷ್ಟೆಷ್ಟು 3 ತಿಂಗಳು, 6 ತಿಂಗಳು, 9 ತಿಂಗಳು, 1 ವರ್ಷ ಈ ಥರನ್ನು ತರಬೇತಿಯನ್ನು ಕೊಟ್ಕೊಂಡು ಹೋಗ್ತಾರೆ. ದಟ್ ಈಸ್ ಮ್ಯಾಪಿಂಗ್ ಔಟ್ ದಿ ಫ್ಯೂಚರ್. ಆ ಮಕ್ಕಳನ್ನ ನಾನು ನನ್ನ ಶಾಲೆ, ನೀವು ಇವಾಗ ಸ್ಪೋರ್ಟ್ಸ್ ಮಾಸ್ಟರ್ ಆಗಿದ್ದೀರಿ, ನಾಳೆ ನಾಡಿದ್ದು ಮನೆಗೆ ಹೋಗ್ತೀರಿ, ಓದು ಕೂಡಲೇ ನೀವೊಂದು ತೀರ್ಮಾನ ಮಾಡ್ಬೇಕು ಶಾಲೆನಲ್ಲಿ, ನಾನು ನನ್ನ ಶಾಲೆಯ ಮಕ್ಕಳನ್ನ ಏನೇ ಆಗಲಿ ಗವರ್ನರ್ ಸ್ಕೌಟ್ ಮತ್ತು ರಾಷ್ಟ್ರಪತಿ ಸ್ಕೌಟ್ಗಳನ್ನು ಮಾಡಲೇಬೇಕು. ರಾಷ್ಟ್ರಪತಿ ಸ್ಕೌಟ್ಗಳು ಸ್ವಲ್ಪ ತಾಪತ್ರೆಗಳು ನಿಲ್ಲಿಸಿದ್ದಾರೆ. ಇಲ್ಲಿ ರಾಜ್ಯ ಪುರಸ್ಕಾರ, ಗವರ್ನರ್ ಕಡೆಯನ್ನು ಸರ್ಟಿಫಿಕೇಟ್ ತಗೊಳ್ಬೇಕು. ನಾನು ಹೋಗಿ ಗವರ್ನರ್ ಕಡೆಯನ್ನು ಸರ್ಟಿಫಿಕೇಟ್ ತಗೊಂಡು ನಮ್ಮ ಊರಿಗೆ, ನನ್ನ ಶಾಲೆಗೆ, ನಮ್ಮ ಮನೆಗೆ, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನನ್ನ ನೋಡ್ಬೇಕು, ಸಮಾಜ ನೋಡ್ಬೇಕು ಅನ್ನೋದು ಒಂದು ದೃಢವಾದ ನಿಶ್ಚಯವನ್ನು ಇಟ್ಕೊಂಡ್ಬಿಟ್ರೆ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ. ಇಟ್ ಇಸ್ ಮ್ಯಾಟರ್ ಆಫ್ ಆಸ್ ಅನ್ ಹೆಡ್ ಮಾಸ್ಟರ್ ಐ ಕ್ಯಾನ್ ಟೆಲ್ ಯು, ಆಸ್ ಅ ಸ್ಕೌಟ್ ಮಾಸ್ಟರ್ ಐ ಕ್ಯಾನ್ ಟೆಲ್ ಯು, ಐ ಹ್ಯಾವ್ ಡನ್ ಇಟ್. ಇಟ್ ಇಸ್ ನಾಟ್ ಎ ಗ್ರೇಟ್ ಥಿಂಗ್. ಅದಕ್ಕೆ ಒಂದು ಪ್ಲಾನಿಂಗ್ ಅನ್ನು ಸರಿಯಾಗಿ ಹಾಕೊಳ್ಬೇಕು. ಇಟ್ ಈಸ್ ಪ್ಲಾನಿಂಗ್ ಫಾರ್ ದಿ ಫ್ಯೂಚರ್. ಕಂಟಿನ್ಯೂಸ್ ಪ್ರೋಸೆಸ್ ಇರಬೇಕು ಅದಕ್ಕೆಲ್ಲ. ಸೊ ಇಟ್ ಈಸ್ ಪ್ಲಾನಿಂಗ್ ಅಹೆಡ್ ಅಂಡ್ ಹೆಲ್ಪ್ಸ್ ಟು ಅಚೀವ್ ಅವರ್ ಏಮ್. ಇಟ್ ಇಸ್ ಅ ಪ್ಯಾಟರ್ನ್ ಆಫ್ ವರ್ಕ್ ಅಂಡ್ ವರ್ಕಿಂಗ್ ಪ್ಲಾನ್. ನಮ್ಮ ಗುರಿ ಏನು? ಈಗ ನೀನು ಬೇಸಿಕ್ ತರಬೇತಿಗೆ ಬಂದಿದ್ದೀಯ. ನಾನು ಏನೇ ಆಗಲಿ ಇನ್ನೊಂದು 4 ವರ್ಷದಲ್ಲಿ ಅಥವಾ 2-3 ವರ್ಷದಲ್ಲಿ ನಾನು ಒಬ್ಬ ಲೀಡರ್ ಟ್ರೈನರ್ ಆಗಬೇಕು. 4 ಮಣಿಸರ ಏನು ಬೆಡನ್ ಪವೆಲ್ ಅವರು 4 ಮಣಿಸರವನ್ನು ಹಾಕೊಂಡು ಲೀಡರ್ ಟ್ರೈನರ್ ಅಂತ ಪಡ್ಕೊಂಡ್ರು, ನಾನು ಪಡ್ಕೊಳ್ಬೇಕು. 7 ದಿವಸ, ಮತ್ತೆ ಅಡ್ವಾನ್ಸ್ 7 ದಿವಸ, ಮತ್ತೆ ವಿಮಾನ ಉಡ್ಬೇಡ 7 ದಿವಸ, ಪ್ರೀ ಎಲ್ ಟಿ 7 ದಿವಸ, ಇದು ALT 7 ದಿವಸ, ಮತ್ತೆ LT 7 ದಿವಸ, ಒಟ್ಟು 40 ದಿವಸ ತರಬೇತಿ ಪಡ್ಕೊಂಡು, ಅಂದ್ರೆ ಗ್ಯಾಪ್ 6 ತಿಂಗಳು ಗ್ಯಾಪ್ ಇಟ್ಕೊಂಡು ನೀವು ತರಬೇತಿಯನ್ನು ಪಡ್ಕೊಂಡ್ರೆ ಯು ವಿಲ್ ಬಿಕಮ್ ಅ ಲೀಡರ್. ಯು ಆರ್ ಎಲಿಜಿಬಲ್ ಟು ಗೋ ಎನಿವೇರ್ ಇನ್ ದಿ ವರ್ಲ್ಡ್. ಪ್ಲೀಸ್ ರಿಮೆಂಬರ್ ದಟ್. ಇದನ್ನು ಹಾಕೊಂಡ್ರೆ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ 26 ದೇಶಗಳು ಬರುತ್ತೆ. 26 ದೇಶಗಳಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ತರಬೇತಿಯನ್ನು ಕೊಡ್ಬೋದು. ದಟ್ ಈಸ್ ಯುವರ್ ಫ್ಯೂಚರ್. ನಿಮ್ಮ ಮುಂದೆ ಏನಾಗಬೇಕು? ನಾನು ಈ ಮಟ್ಟಕ್ಕೆ ಬರಬೇಕು. ಅದೇ ರೆಡ್ಡಿ ಒಬ್ಬನೇ ಇದೆಲ್ಲ ಅವಾರ್ಡ್ಗಳು ತಗೊಂಡಿರೋದು, ನಾನು ಯಾಕೆ ತಗೊಳ್ಬಾರ್ದು? ಇದು ಬಂದು ಬಿಟ್ರೆ ಯಾರೇನು ನಿಲ್ಸಲಿಕ್ಕೆ ಸಾಧ್ಯವಾಗುತ್ತೆ. ಏನ್ ನಮ್ಮಲ್ಲ ಗುರಿ ಸಾಧನೆ ಮಾಡ್ಬೇಕಂತ ನೋಡಿ ಅವರೆಲ್ಲ ಅದೇ ಬಂದಿರೋದು ಈಗೆಲ್ಲ. ಅದರ್ವೈಸ್ ದಟ್ ಶುಡ್ ನಾಟ್ ಔಟ್. ಅವ್ರಿಗೆ ಏನ್ ಬೇಕು ಏನ್ ಕೊಡ್ತೀವಿ? ನಥಿಂಗ್ ಈಸ್ ಗಿವನ್ ಫಾರ್ ದಮ್. ನೀವು ಅಂದ್ಕೊಂಡಿರ್ಬೋದು ಅವ್ರು ಏನೇನೋ ದುಡ್ಡು ಬರ್ತಾರೆ, ರೆಡ್ಡಿ ಅವರು ಬೆಂಗಳೂರಿಂದ ಬಂದವರೆ, ಅವ್ರಿಗೆ ಏನೋ 1,000 ಲಕ್ಷ ಕೊಡ್ತಾರೆ ಅಂತ. ಏನಿಲ್ಲ, ನನಗೆ ಬಸ್ ಟ್ರೈನ್ ಫೇರ್ ಕೊಟ್ಟವ್ರೆ ಅಷ್ಟೇ. ನನ್ನ ಕಾಪಿ, ನನ್ನ ತಿಂಡಿ, ನಾನು ಬಂದಿರೋದು. ನಮ್ಮೂರಿಂದ ಬಸ್ ಸ್ಟಾಪ್ ನಂದು, ಬೆಂಗಳೂರಿಂದ ಯಶವಂತಪುರಕ್ಕೆ ಬಸ್ ಸ್ಟಾಪ್ ನಂದು, ಈ ಮತ್ತೆ ಹೋಗುವಾಗ ಯಶವಂತಪುರದ ನಮ್ಮೂರಿಗೆ ನಂದು. ಬರೀ ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಅವ್ರ ಟ್ರೈನಲ್ಲಿ ಬುಕಿಂಗ್ ಮಾಡ್ತೀವಿ. ಇಷ್ಟೇ ನಾನೇನು ಗೌರವಧನ ಇಲ್ಲ, ಏನೂ ಇಲ್ಲ. ಪೀಪಲ್ ಆರ್ ವರ್ಕಿಂಗ್ ದೇ. ಅವ್ರಿಗೇನು ಬೇಕಾಗಿದೆ? ಈಗ ಸಂಬಳ ₹1,00,000 ಸಂಬಳ ಇದೆ, ಹೌದೇನಪ್ಪ? ಇವತ್ತು ಪ್ರೈಮರಿ ಸ್ಕೂಲ್ ಮೇಟ್ರ್ ಅಂದರೆ 50,000ಕ್ಕಿಂತ ಕಡಿಮೆ ಇಲ್ಲ ಸಂಬಳ ಇದೆ. ಯಾಕೆ ಬೇಕಿವೆಲ್ಲ? ವೈ ಆಲ್ ದೀಸ್ ಥಿಂಗ್ಸ್ ಆರ್ ನೆಸೆಸರಿ. ಈಗ ಯೂನಿಫಾರ್ಮ್ ಹಾಕೊಂಡು, ಈ ಗಬ್ಬೆದ್ದುಕೊಂಡು 7 ದಿವಸ ಯಾಕಪ್ಪ ಇವೆಲ್ಲ? ಮನೆಯಲ್ಲಿ ಹೆಂಡತಿ ಒಂದು ಕಡೆ, ನಾನೊಂದು ಕಡೆ, ಗಂಡ ಒಂದು ಕಡೆ, ಯಾಕೆ ಇವೆಲ್ಲ? ಮಕ್ಕಳು ಒಂದು ಕಡೆ, ನಾಟ್ ರಿಕ್ವೈರ್ಡ್. ಅಂಥದ್ರಲ್ಲಿ ನಾವು ಬರ್ತಾ ಇದ್ದೀವಿ ಅಂತಂದ್ರೆ ವಿ ಆರ್ ವೆರಿ ಗ್ರೇಟ್ ಅಲ್ಲ. ಅದನ್ನ ಮಾಡೋದನ್ನು ಸರಿಯಾಗಿ ಮಾಡು. ಮಾಡಲೇಬೇಡ, ಬಿಟ್ಬಿಡು. ಇಲ್ಲ ಮಾಡ್ತೀಯಾ? ಸರಿಯಾಗಿ ಮಾಡು. ಸರಿಯಾಗಿ ಮಾಡಿದ್ರೆ ಯಾಕೆ ಮಾಡ್ಲಿಕ್ಕೆ ಬರ್ತೀಯಾ? ಅದೇ ಅರ್ಥಮ್ಮ. ವೆನ್ ವಿ ಆರ್ ನಾಟ್ ಏಬಲ್ ಟು ಡೂ ಗುಡ್ ಥಿಂಗ್ ಕರೆಕ್ಟ್ಲಿ ಅಂಡ್ ಪ್ರಾಪರ್ಲಿ, ಯೂಸ್ಫುಲಿ, ವೈ ಶುಡ್ ವಿ ಡೂ ಇಟ್? ಅಡುಗೆ ಮಾಡ್ಬೇಕಪ್ಪ, ಚೆನ್ನಾಗಿ ಮಾಡೋಣ. ನನ್ನ ಗಂಡನ ಮೇಲೆ ಕೋಪ ಇಟ್ಕೊಂಡು ನೋಡೋಣ, ಕಾಲು ಮುಟ್ಟಿ ಉಪ್ಪಿಲ್ದಿರ ಮಾಡ್ತೇನೆ ಅಂತೇಳಿ ಮಾಡಿಬಿಟ್ರೆ ಅವ್ನು ತಿಂತಾನೆ. ನನ್ನಂತೂ ತಿಂತೀನಿ ಹೇಳ್ತಾ ಇದ್ರಲ್ಲ, ನಾನಂತೂ ಇವತ್ತಿಗೂ ನನ್ನ ಹೆಂಡತಿನ ಯಾವತ್ತೂ ಪ್ರಶ್ನೆ ಮಾಡಿಲ್ಲ, ಯಾಕೆ ಮಾಡಿದೆ ಅಂತ ಕೂಡ ಕೇಳಿಲ್ಲ. ಉಪ್ಪಿಲ್ದಿರ ತಿಂದುಬಿಡ್ತೇನೆ, ಆಮೇಲೆ ಅವಳು ತಿಂದಾಗ ಉಪ್ಪೇ ಇಲ್ಲ ಹೆಂಗೆ ತಿಂದ್ಬಿಟ್ಟೆ ಅಂತಂದ್ರೆ ಅದೇ ನಾನು ಮಾಡಿದಾಗ ಉಪ್ಪಾಕಿರ್ತಾನೋ ಗೊತ್ತಿಲ್ಲ, ನಾನು ತಿಂದ್ಬಿಟ್ಟೆ. ಆ ಮಟ್ಟಕ್ಕೆ ಬರಬೇಕು ನೀವೆಲ್ಲ. ದಟ್ಸ್ ವಾಟ್ ಯು ಶುಡ್ ಡೂ. ಐ ವಾಂಟ್ ಯು ಪೀಪಲ್ ಟು ಡೂ ಇಟ್. ಇಟ್ಸ್ ಎ ಪ್ಯಾಟರ್ನ್ ಆಫ್ ವರ್ಕ್. ಒಂಥರ ಅದೇ ಒಂದು ಅಭ್ಯಾಸ ಆಗುತ್ತೆ. ಮಾಡಬೇಕು. ಶನಿವಾರ ನಾನು ಎಲ್ಲೇ ಇರಲಿ, ನಾನು ಕೋಳಿಕೋಟೆನಲ್ಲಿ ಇರಲಿ, ನನ್ನ ಶಾಲೆಯಲ್ಲಿ ಯೂನಿಟ್ ನಡೀತದೆ. ಹೆಂಗೆ ನಡೀತದೆ? ಮಕ್ಕಳನ್ನು ತಯಾರು ಮಾಡಿರ್ಬೇಕು. ಆ ಮಕ್ಕಳನ್ನು ತಯಾರು ಮಾಡಿಬಿಟ್ಬಿಟ್ರೆ ಅವರೇ ನಡೆಸ್ಕೊಂಡು ಹೋಗ್ತಾರೆ.
ನೀವು ನಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಏಕೋಪಾಧ್ಯಾಯ ಶಾಲೆ ಅಂತ ಗೊತ್ತಲ್ಲ ನಮಗೆಲ್ಲ. ಏಕೋಪಾಧ್ಯಾಯ ಶಾಲೆಯಲ್ಲಿ 4 ಕ್ಲಾಸ್ ಇರ್ತದಪ್ಪ. 4 ಕ್ಲಾಸ್ನಲ್ಲಿ ಹೋಗ್ಬಿಟ್ಟು 4 ಕ್ಲಾಸ್ನಲ್ಲಿ ನಿಂತ್ಕೊಂಡು ಆ ಓದೋ ಬಿ ಓದೋ ಅಂತ ಹೇಳೋಕ್ಕಾಗ್ತದ? ಅಲ್ಲೊಬ್ಬ ಲೀಡರ್ ಮಾಡ್ತಾನೆ, ಅಲ್ಲೊಬ್ಬ ಲೀಡರ್ ಮಾಡ್ತಾನೆ, ಅಲ್ಲೊಬ್ಬ ಲೀಡರ್ ಮಾಡ್ತಾನೆ, ಇವನು ಒಂದು ಕ್ಲಾಸ್ ಪಾಠ ಮಾಡ್ತಾನೆ. ದಟ್ ವೇ ಯು ಟ್ರೈನ್ ಯುವರ್ ಚಿಲ್ಡ್ರನ್. ಇಟ್ ಇಸ್ ಎ ಪ್ಯಾಟರ್ನ್ ಆಫ್ ವರ್ಕ್. ನನ್ನ ಉದ್ದೇಶ ಇಷ್ಟೇ. ನಮ್ಮ ಪರ್ಪಸ್ ಏನಿದೆ, ಮೊನ್ನೆ ಹೇಳಿದಾರಲ್ಲ ಫಂಡಮೆಂಟಲ್ಸ್ನಲ್ಲಿ ಸ್ಕೌಟಿಂಗ್ನ ಮೂಲ ತತ್ವಗಳು, ಡೆಫಿನೇಷನ್, ದಿ ಪರ್ಪಸ್, ದಿ ಪ್ರಿನ್ಸಿಪಲ್ ಅಂಡ್ ದಿ ಮೆಥಡಾಲಜಿ ಹೇಳಿದಾರಲ್ಲ. ಏನಪ್ಪ ಪರ್ಪಸ್? ಏನು ಉದ್ದೇಶ? ಮೆಂಟಲಿ, ಮಾರಲಿ, ಸ್ಪಿರಿಚುಯಲಿ ಅಂಡ್ ಎಮೋಷನಲಿ, so that the boy or the girl can take a constructive role in the society to become a responsible, useful citizen at the local, national and international level. ಒಬ್ಬ ಮಗುವನ್ನ ಫಿಸಿಕಲಿ, ಮೆಂಟಲಿ, ಮಾರಲಿ, ಸ್ಪಿರಿಚುಯಲಿ, ಎಮೋಷನಲ್ ಆಗಿ ಸಮಾಜದಲ್ಲಿ ರಚನಾತ್ಮಕ ಪಾತ್ರವನ್ನು ಉಂಟು ಮಾಡಿ ಅವನು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗೋದೇ ನಮ್ಮ ಗುರಿ. ಆ ಗುರಿ ಸಾಧಿಸಲಿಕ್ಕಾಗಿ ಪ್ಲಾನ್ ಅನ್ನು ಮಾಡಬೇಕು. ಟು ಅಚೀವ್ ಅವರ್ ಏಮ್, ನಮ್ಮ ಗುರಿ ಮುಟ್ಲಿಕ್ಕೆ ಪ್ಲಾನ್ ಅನ್ನು ಬರೀಬೇಕು. ಟು ಟ್ರೈನ್ ಅವರ್ ಚಿಲ್ಡ್ರನ್ ಟು ಬಿಕಮ್ ಯೂಸ್ಫುಲ್ ಸಿಟಿಜನ್, ಪ್ಲಾನ್ ಅನ್ನು ಮಾಡಬೇಕು. ವಿ ಶುಡ್ ಲರ್ನ್ ಥಿಂಗ್ಸ್. ಪ್ರವೇಶದಲ್ಲಿ ಏನೇನಿದೆ ಬೆಳಗ್ಗೆ ನೋಡಿದೆ ಅಲ್ಲ, ನಮ್ಮ ಇವರೆಲ್ಲ ಬರೀತಾ ಇದ್ರೆ ನಮ್ಮ ಪಾಪ ಪ್ರಥಮ ಸೋಪಾನ ಹೇಗಿರ್ಬೇಕು, ಯಾವ ಬ್ಯಾಟ್ ಇರಬೇಕು, ದ್ವಿತೀಯ ಸೋಪಾನಕ್ಕೆ ಏನಿರ್ಬೇಕು, ಎಲ್ಲ ಬ್ಯಾಟರ್ಸ್ ಎಲ್ಲ ಬರೀತಾ ಇದ್ರು. ಇವತ್ತೆಲ್ಲ ನೋಡಿ ಬಹಳ ಚೆನ್ನಾಗಿ ಬದಲಾಕಿದ್ದಾರೆ. ಅಲ್ಲಿ ಇದು ಪ್ರೇಯರ್ ಸಾಂಗ್, ಫ್ಲಾಗ್ ಸಾಂಗ್ ಇವೆಲ್ಲವನ್ನು ಕೂಡ ನೇತಾಕಿದ್ದಾರೆ. ನಮ್ಮ ಬೆಂಗಳೂರು ಕಡೆ ನೇತಾಕೋದೇ ಅವರ ಇಂಗ್ಲೀಷ್ ಅವರಲ್ಲ, ಎಲ್ಲ ದೊಡ್ಡ ವ್ಯಕ್ತಿಗಳ ಥರ ಅವರೆಲ್ಲ ಬರ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ನಿಮ್ಮ ಕಡೆ ನಾನು ಕೆಲವಾರು ಕಡೆ ಹೋದಾಗ ಕೂಡ ಭಾಳ ಚೆನ್ನಾಗಿ ಮಾಡ್ತಾರೆ. ಒಂದು ಸ್ವಲ್ಪ ಕೋಲಾರಕ್ಕೆ ಹೋಗಿದ್ದಾರೆ, ಒಂದು ಶಾಲೆ, ಸರ್ಕಾರಿ ಶಾಲೆ, ಅದು ಒಂದು ಆಡಳಿತ ಶಾಲೆಯನ್ನು BEO ಪರ್ಮಿಷನ್ ಕೊಟ್ಟು ಒಂದು ರೂಮ್ ತಗೊಂಡಿದ್ದಾರೆ, ಲೋಕಲ್ ಅಸೋಸಿಯೇಷನ್ ಆಫ್ ಮಾಲೂರು ಅಂತೇಳಿ. ಬೆಳಗ್ಗೆ ಹೋಗ್ಬಿಟ್ರೆ ನೀವು ಸಂಜೆವರೆಗೂ ಬೇಸಿಕ್ ವರ್ಕ್ ಏನೇನು ಸಬ್ಜೆಕ್ಟ್ಸ್ ಮಾಡಿದ್ದಾರೆ, 7 ದಿವಸ ಏನೇನು ಮಾಡ್ತಾರೆ ಎಲ್ಲವನ್ನೂ ಕೂಡ ಗೋಡೆ ಮೇಲೆ ಕೆತ್ತು ಬಿಟ್ಟಿದ್ದಾರೆ. ಎಲ್ಲರೂ ಲೀಡರ್ ಟ್ರೈನರ್ಸ್ ಕೆತ್ತು ಬಿಟ್ಟಿದ್ದಾರೆ. ಇವೆಲ್ಲ ಫೋಟೋ ಸ್ಟೇಟ್ ಮಾಡ್ಕೊಂಡು ಅದನ್ನೇ ಒಂದು ಕೋರ್ಸ್ ಮಾಡ್ಕೊಂಡು, ದಟ್ ಇಸ್ ಮೈ ಆಬ್ಜೆಕ್ಟ್. ನನ್ನ ಆಬ್ಜೆಕ್ಟಿವ್ ಏನು? ನನ್ನ ಗುರಿ ಮುಟ್ಟಬೇಕು, ಪರ್ಪಸ್ ಸರ್ವ್ ಆಗಬೇಕು, ಸ್ಕೌಟಿಂಗ್ ಗೈಡಿಂಗಿನ ಏನು ಮಹತ್ವ ಇದೆ ಅದನ್ನು ರೀಚ್ ಆಗಬೇಕು. ದಟ್ ಇಸ್ ಮೈ 6 steps ಆಫ್ ಪ್ಲಾನಿಂಗ್ ಆರ್ ದೇರ್. 6 ಹಂತಗಳು. ಏನೇನು ಹಂತಗಳು? 6 steps ಆಫ್ ಪ್ಲಾನಿಂಗ್. 6 steps. ಮೊದಲನೇ ಹಂತ ಲಾಂಗ್ ಟರ್ಮ್ ಪ್ಲಾನಿಂಗ್, ವರ್ಷದ ಯೋಜನೆ, ವಾರ್ಷಿಕ ಯೋಜನೆ ಅಂತ. ವಾರ್ಷಿಕ ಯೋಜನೆ. ಈಗ ನಿಮ್ಮ APRO ಭಾಗ 2, ಪ್ರತಿಯೊಬ್ಬರು ಕೂಡ ಈ ಕೋರ್ಸ್ ಮುಗಿದ ಕೂಡಲೇ APRO ಭಾಗ 2, ಭಾಗ 3 ತಗೊಳ್ಬೇಕು. ತಗೊಂಡ್ರೆ ನಿಮ್ಗೆ ಅದರಲ್ಲಿ ಎಲ್ಲ ಸಿಲೆಬಸ್ ಎಲ್ಲ ಇರ್ತದೆ. ಅದರಲ್ಲಿ ಪ್ರವೇಶ ಮಾಡಬೇಕಾದ್ರೆ ಎಷ್ಟು ತಿಂಗಳು? 3 ತಿಂಗಳು ಬೇಕು. ಆ 3 ತಿಂಗಳಲ್ಲಿ ಈ ಸಿಲೆಬಸ್ ಅನ್ನು ನಾನು ಪ್ರತಿ ಶನಿವಾರ ನಾನು ಮಾಡೋದು 3/4 ಗಂಟೆ ಅಥವಾ 1 ಗಂಟೆ. ಏನು ಮಾಡ್ಬೋದು ನಾನು ಸಿಗೋದೆಷ್ಟು? 3 ತಿಂಗಳಲ್ಲಿ 4 × 12 ಶನಿವಾರಗಳು ಸಿಗುತ್ತೆ. 12ರಲ್ಲಿ 1 ಶನಿವಾರ ರಜಾ, ಇನ್ನು 11 ಸಿಗುತ್ತೆ. 11ರಲ್ಲಿ 4 ದಿವಸ ರಜಾ, ಇನ್ನು 10 ದಿವಸ ಸಿಗುತ್ತೆ. 10 ದಿವಸದಲ್ಲಿ ಇನ್ನೂ ಏನೋ ಕೆಲಸಗಳಿದೆ, ಅದು 1 ದಿವಸ ಹೋಯ್ತು. ಇನ್ನು 9 ದಿವಸ ಸಿಗುತ್ತೆ ನನಗೆ 3 ತಿಂಗಳಲ್ಲಿ. 9 ದಿವಸದಲ್ಲಿ 9 ದಿನಕ್ಕೆ ನೀನು ಆ ಸಿಲೆಬಸ್ ಅನ್ನು ಮುಗಿಸ್ಬೇಕು. ಫಸ್ಟ್ ಡೇ ಪ್ರೇಯರ್ ಸಾಂಗ್, ಮುಂದಿನ ವಾರ ಫ್ಲಾಗ್ ಸಾಂಗ್, ಮುಂದಿನ ವಾರ ನ್ಯಾಷನಲ್ ಆಂಥಮ್, ಮುಂದಿನ ವಾರ ಸ್ಕೌಟಿಂಗ್ ಬಗ್ಗೆ ಇತಿಹಾಸ. ಇದನ್ನೊಂದು ಪಟ್ಟಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತ್ 3 ತಿಂಗಳಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ? ದ್ವಿತೀಯ ಸೋಪಾನ. ಅದು ಎಷ್ಟು ತಿಂಗಳು ಮಾಡಬೇಕು? 6 ತಿಂಗಳು ಮಾಡಬೇಕು. 6 ತಿಂಗಳು ಏನೇನು ಬರ್ತದೆ? 6 ತಿಂಗಳಲ್ಲಿ ನನಗೆ ಎಷ್ಟು ದಿವಸ ಸಿಗುತ್ತೆ? ಪ್ರೋಗ್ರಾಮ್ ನಂಗೆ ಜನ ಮಾಡ್ತಾರೆ. ಜೂನ್ 30 ದಿನ ಇರ್ತದೆ, ಅದ್ರ 4 ದಿವಸ ಭಾನುವಾರ ಹೋಯ್ತು, 25 ದಿವಸ. 25 ದಿವಸದಲ್ಲಿ 4 ದಿವಸ ರಜೆ ಹೋಯ್ತು, 20 ದಿವಸ. 20 ದಿವಸದಲ್ಲಿ ನಾನು ಯಾವ ಪಾಠಗಳನ್ನು ಮಾಡಲಿಲ್ಲ ಅಂತ ಬರೀತಾರೆ. ಅದೇ ರೀತಿ ಇದನ್ನು ಕೂಡ ಬರ್ತಾರೆ. ಒಂದು ಪುಸ್ತಕ ಇಟ್ಕೊಂಡ್ಬಿಟ್ಟು, ನೋಟ್ ಪುಸ್ತಕ ಇಟ್ಕೊಂಡ್ಬಿಟ್ಟು ಇದೊಂದು 4-5 ಪೇಜ್ ಇಟ್ಕೊಂಡ್ಬಿಟ್ಟು ಲಾಂಗ್ ಟರ್ಮ್ ಪ್ಲಾನ್, ವಾರ್ಷಿಕ ಯೋಜನೆಯಲ್ಲಿ ನನ್ನ ಗುರಿ ಮುಂದಿನ 3 ತಿಂಗಳಲ್ಲಿ ನನ್ನ ಹುಡುಗನಿಗೆ ಇನ್ವೆಸ್ಟ್ ಟೀಚರ್ ಸೆರೆಮನಿ ಮಾಡಬೇಕು. ಏನೇ ಆಗಲಿ ನಮ್ಮ ಹುಡುಗಿಗೆ ಬ್ಯಾಟ್ ಕೊಡಬೇಕು, ಅವ್ರ ಪೇರೆಂಟ್ಸನ್ನು ಕರಿಬೇಕು, ಹೆಡ್ ಮಾಸ್ಟರ್ನ ಕರಿಬೇಕು, ಅಥವಾ ಬೇರೆ ಇನ್ನಾರು ಊರಿನ ದೊಡ್ಡ ಮನಸ್ಸನ್ನ ಕರೆದು ಈ ಬ್ಯಾಟ್ ಜನ ಕೊಡಬೇಕು. ಈ ಬ್ಯಾಟ್ ಜನ ಕೊಡಬೇಕು ಅಂತಂದ್ರೆ ನೀವೇ ಕೊಡಬೇಕು. ನೀವು ಹೆಡ್ ಮಾಸ್ಟರ್ ಕೈನಲ್ಲಿ ಕೊಡಬೇಡಿ, DDPL ಕೊಡಬೇಡಿ, BEO ಮೂಲಕ ಕೊಡಬೇಡಿ. ನೀನು ಬ್ಯಾಟ್ ಹಾಕಬೇಕು. ಟೋಪಿ ಅವ್ರ ಕೈನಲ್ಲಿ ಹಾಕ್ಸಿ, ಕಾಪ್ ಅವ್ರ ಕೈನಲ್ಲಿ ಹಾಕ್ಸಿ, ಓದಲ್ಲಿ ಇನ್ನೊಬ್ಬರ ಕೈನಲ್ಲಿ ಹಾಕ್ಸಿ, ಬ್ಯಾಟ್ ಮಾತ್ರ ನೀನು ತಯಾರು ಮಾಡಿರೋದು ನೀನೇ ಕೊಡಬೇಕು. ಪ್ಲೀಸ್ ರಿಮೆಂಬರ್ ದಿಸ್. You are the person that you are the privileged person to take this bat.
ಈ ಬ್ಯಾಟ್, ದಿಸ್ ಇಸ್ ದಿ ಇನ್ವೆಸ್ಟ್ ಟೀಚರ್ ಬ್ಯಾಟ್. ಇಡೀ ಪ್ರಪಂಚದ ಯಾವ ಮೂಲೆಗೆ ಹೋದ್ರು ಕೂಡ ಈ ಬ್ಯಾಟ್ ಇದೆ. ಸ್ಕೌಟ್ ಗೈಡ್ ಆದ ಸಪೋಸ್ ನೀನು ಎಲ್ಲೋ ಹೋಗಿ ತಪ್ಪಿಸ್ಕೊಂಡ್ಬಿಟ್ಟು ಅಂಟಿಟ್ಕೊಳ್ಳಿ, ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಯಾರೋ ಒಬ್ಬ ನಿನ್ನನ್ನು ಗುರುತಿಸಿ ಸ್ಕೌಟ್ ಗೈಡ್ ಅಂತ ಕರ್ಕೊಂಡು ಹೋಗ್ತಾನೆ. ದಟ್ ಇಸ್ ಇದಕ್ಕಿರೋ ಮಹತ್ವ. ನಾನು ಬಾಂಗ್ಲಾದೇಶಕ್ಕೆ ಹೋಗಿದ್ದೇನೆ ಅಂತ. ಬಾಂಗ್ಲಾದೇಶ ಜೋಬನಾಗಿ ಇಟ್ಕೊಂಡು ಹೋಗೋ ದೇಶ. 4 ಜಿಲ್ಲೆಗಳಲ್ಲಿ ಇರೋದು. 4 ಜಿಲ್ಲೆಗಳು. 4 ಜಿಲ್ಲೆಗಳಲ್ಲಿ 2 ಜಿಲ್ಲೆಗೆ ಇವತ್ತು ಹೋಗ್ಲಿಕ್ಕಾಗಲ್ಲ, ಬರ್ಲಿಕ್ಕಾಗಲ್ಲ. ಇನ್ನು 2 ಜಿಲ್ಲೆಗಳಿಗೆ ಮಾತ್ರ ಹೋಗ್ಬೋದು, ಬರ್ಬೋದು. ರೋಡ್ ಟ್ರಾನ್ಸ್ಪೋರ್ಟ್ ಇದೆ. ಗಂಗಾ ನದಿ ಏನು ಫ್ಲಡ್ಸ್ ಬಂದ್ಬಿಟ್ಟು ಎಲ್ಲ ಕಿತ್ತೋಗ್ಬಿಟ್ಟೆ ಎಲ್ಲಾನು ಕೂಡ. 2 ದೇಶ, 2 ರಾಜ್ಯ, 2 ಜಿಲ್ಲೆಗಳಿಗೆ ಹೆಂಗೆ ಹೋಗ್ತಾರೆ ಅವರೆಲ್ಲ? ಮತ್ತೆ ಆ ಕಡೆ ಒಂದು ದೊಡ್ಡ ಹಡಗು ಮಾತ್ರ ನಿಂತಿರ್ತದೆ. ಲಾರಿ, ಬಸ್ಸು, ಸೈಕಲ್, ತರಕಾರಿ ಮೂಟೆಗಳು ಎಲ್ಲ ತಂದು ನಿಂತ್ಕೊಡ್ತಾರೆ ಅದರಲ್ಲೆಲ್ಲ. ಈ ಕಡೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ತದೆ. ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಅದ್ರಲ್ಲಿ ಬರ್ತಾರೆ. 2 ದೇಶ ಕನೆಕ್ಷನ್ ಇಲ್ಲ ಇವತ್ತು ಕೂಡ. ನನ್ನ ಪರಿಸ್ಥಿತಿ ಏನಾಯ್ತು ಗೊತ್ತಾ? ನನಗೆ ಡೆಲ್ಲಿನವನು ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕಾಗಿತ್ತು. ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಒಂದು ಕ್ಯಾಂಪ್ಗೆ. ಡೆಲ್ಲಿನವನು ಬಾಂಗ್ಲಾದೇಶಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ರೆಡ್ಡಿ ಅನ್ನೋರು ಬರ್ತಾರೆ, ನೀವು ಅವರು ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ. ಅವನು ಮತ್ತೆ ಬಿಟ್ಟು ಅಥವಾ ಬೇಕು ಅಂತ ಮಾಡೋಣ ಗೊತ್ತಿಲ್ಲ. ನಾನು ಹೋಗಿದ್ದೀನಿ, ಬಳಿಕ ಹೋಗೋ ಹೊತ್ತು 2 ಗಂಟೆ ರಾತ್ರಿ ಏರ್ಪೋರ್ಟ್ನಾಗ ಕುತ್ಕೊಂಡಿದ್ದೀನಿ. ಯೂನಿಫಾರ್ಮ್ ಹಾಕೊಂಡು, ಈ ಕಡೆ ಇಂಡಿಯಾ ಅಂತಿದೆ, ಈ ಕಡೆ ರೆಡ್ಡಿ ಅಂತಿದೆ, ಕುತ್ಕೊಂಡು ಯಾವನು ಕ್ಯಾರೆ ಮಾಡೋನಿಲ್ಲ. ನಾನು ಕಲರ್ ನೋಡಿ ಕ್ಯಾರೆ ಮಾಡಿಲ್ವೋ ಏನೋ ಗೊತ್ತಾಗ್ಲಿಲ್ಲ ನನಗೆ. ಏನಪ್ಪ ಯಾವನು ಬಂದಿಲ್ಲ, ಏನಪ್ಪ ಎಂಥ ದೇಶಕ್ಕೆ ಬಂದ್ಬಿಟ್ಟಿದ್ದೀನಿ, ನನ್ನ ಪರಿಸ್ಥಿತಿ ಏನೋ ಅಂತ ಯೋಚನೆ ಮಾಡಿದೆ ನಾನು. ಒಬ್ಬ ಕಸ್ಟಮ್ಸ್ ಆಫೀಸರ್ ವಿಸಿಲ್ ಹಾಕೊಂಡು ಓಡಾಡ್ತಾ ಇದ್ದ. ಅವ್ನು ಬಂದು ನೋಡ್ಬಿಟ್ಟು ಸೆಲ್ಯೂಟ್ ಆಗ್ತಾವ ನನಗೆ ಬಂದು. ಯು ಆರ್ ಫ್ರಮ್ ಇಂಡಿಯಾ? ಎಸ್ ಸರ್. ವೇರ್ ಡು ಯು ವಾಂಟ್ ಟು ಗೋ? ಐ ವಾಂಟೆಡ್ ಟು ಗೋ ಟು ಢಾಕಾ. ಢಾಕಾ ಅಲ್ಲಿಂದ 80 ಕಿಲೋಮೀಟರ್. ಏರ್ಪೋರ್ಟ್ ಇಂದ 80 ಕಿಲೋಮೀಟರ್ ಹೋಗ್ಬೇಕು. ಇದರ್ ಎನಿಬಡಿ ನೋ? ಸರ್, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ಪೀಪಲ್ ಆರ್ ಸೆಂಟ್ ಮೀ ಟು ಕಮ್ ಟು ಢಾಕಾ. ಐ ಕಮಿಂಗ್ ಹಿಯರ್, ಐ ಆಮ್ ಹಿಯರ್ ಅಂತ ಹೇಳಿದ್ದಾರೆ. ಬಂದಿದ್ದೀನಿ ಅಷ್ಟೇ. ಅವ್ರು ಬಂದು ಕರ್ಕೊಂಡು ಹೋಗ್ಬೇಕಾಗಿ, ಕರ್ಕೊಂಡು ಹೋಗಲಿಲ್ಲ. ಏನು ಮಾಡೋದು ಅನ್ನೋದಕ್ಕೆ ಅವನು ಇಮಿಡಿಯೇಟ್ ಆಗಿ ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಆಫ್ ಬಾಂಗ್ಲಾದೇಶಕ್ಕೆ ಫೋನ್ ಮಾಡಿದ್ದಾರೆ. ವಾಟ್ ಇಸ್ ದಟ್ ಯು ಪೀಪಲ್ ಆರ್ ಡೂಯಿಂಗ್? ಎ ಪರ್ಸನ್ ಫ್ರಮ್ ಇಂಡಿಯಾ ಹ್ಯಾಸ್ ಕಮ್ ಓವರ್ ಹಿಯರ್, ಇಸ್ ವೇಟಿಂಗ್ ಸಿನ್ಸ್ 1 hour ಹಿಯರ್ ಇನ್ ದಿ ಏರ್ಪೋರ್ಟ್. ಇಸ್ ದಿಸ್ ವೇ ದಟ್ ಯು ಆರ್ ಟ್ರೀಟಿಂಗ್ ಹಿಮ್? Is it the gratitude that you are showing to him? Very sorry state of affairs ಅಂತಿದ್ದು ಸಖತ್ತಾಗಿ ಬೆಂಡೆತ್ಬಿಟ್ಟ ಅವನು. ಯಾವನೋ ಒಬ್ಬನಿಗೆ ಅಷ್ಟೊತ್ತಿನಲ್ಲಿ ಬೆಳಗ್ಗೆ ಜಾವ ಹೊಳಕ್ಕೆ ಹೊತ್ತಿನಲ್ಲಿ ಅವನು ಸರ್ ಬೆಳಿಬಿಟ್ಟ ವಿತಿನ್ ಹಾಫ್ ಅನ್ ಅವರ್ 80 ಕಿಲೋಮೀಟರ್ ಸ್ಪೀಡಾಗಿ ಹೊಡೆದಿರ್ಬೇಕು. ಅವನು ಹಾಫ್ ಅನ್ ಅವರ್ನಲ್ಲಿ ಬಂದ ನನ್ನ ಹತ್ರ ಬಂದು ನನ್ನನ್ನು ಎತ್ಕೊಂಡು ಹೋಗಿ ಹಾಕಿ ಎಲ್ಲ ತಗೊಂಡೋಗಿ ಬಿಟ್ಟ ಬಿಡಿ. ಆ ಪ್ರಶ್ನೆ, ಆ ಮುಂದಿನ ಕತೆ ಬೇರೆ. ದಟ್ ಈಸ್ ಲಾಂಗ್ ಟರ್ಮ್ ಪ್ಲಾನಿಂಗ್. ವರ್ಷದಲ್ಲಿ ಏನೇನು ಯೋಜನೆ ಹಾಕೊಡ್ತೀರಿ, ಮಕ್ಕಳನ್ನು ಏನು ತಯಾರು ಮಾಡ್ತೀರಿ, ನಿಮ್ಮ ಗುರಿ ಏನಿದೆ? 3 ವರ್ಷದಲ್ಲಿ 6, 7, 8 ಅಂತ ಇಟ್ಕೊಳ್ಳೋಣ. 8ನೇ ತರಗತಿಗೆ ಬರುವವರೆಗೆ ಆ ಮಗುವನ್ನು ನಾನು ಏನೇ ಮಾಡಿ ಗವರ್ನರ್ ಕಡೆಯಿಂದ ಸರ್ಟಿಫಿಕೇಟ್ ತಗೊಳ್ಬೇಕು. ದಟ್ ಇಸ್ ಯುವರ್ ಏಮ್. ನಾನು ಕೂಡ ಅಡ್ವಾನ್ಸ್ ಉಡ್ಬೇಡ್ದನ್ನ 2 ಮಣಿತರಗಳನ್ನು ನಾನು ಪಡ್ಕೊಳ್ಬೇಕು ಅನ್ನೋದು ನಿಮ್ಮ ಗುರಿ ಇರಬೇಕು. ಆ ಗುರಿ ಇದ್ರಿಂದ ಏನೇನು ಮಾಡಬೇಕಾಗ್ತದೆ. ಸಾಕು ಇಕ್ಕತ್ತು ಒಟ್ಟು ಮಾಡ್ತಾರೆ, ಕಲ್ಲ ಹೋಗೋಣ, ಒಂದೊಂದು ಕಾಲ ಕಳ್ಕೊಂಡು ಊಟ ಹಾಕ್ತಾರೆ, ಎಲ್ಲ ಹಾಕ್ತಾರೆ, ಮತ್ತೆ ನಮ್ಮ ಮನೆಗೆ ಆಗ್ತದೆ. ದಟ್ ಈಸ್ ಲಾಂಗ್ ಟರ್ಮ್ ಪ್ಲಾನಿಂಗ್. ನಂಬರ್ 2, ಶಾರ್ಟ್ ಟರ್ಮ್ ಪ್ಲಾನಿಂಗ್. ಶಾರ್ಟ್ ಟರ್ಮ್ ಪ್ಲಾನಿಂಗ್, ಸೀಸನಲ್ ಪ್ಲಾನಿಂಗ್ ಅಂತ ಕೂಡ ಕರೀತಾರೆ. ಸೀಸನಲ್ ಪ್ಲಾನಿಂಗ್, ಸೀಸನಲ್ ಪಾರ್ಟ್ ಅದು ಫಸ್ಟೇ ಬರಬೇಕಾಗಿತ್ತು. ಪ್ರಿಪರೇಷನ್, ತಯಾರಿಕೆ ಅದು ಫಸ್ಟೇ ಬರಬೇಕಾಗಿತ್ತು. ಏನೇನು ತಯಾರು ಮಾಡ್ಕೊಳ್ಬೇಕು? ನಾವೆಲ್ಲ ಸಿಲೆಬಸ್ ಓದಿರ್ಬೇಕು. ಆ ಸಿಲೆಬಸ್ ನಲ್ಲಿ ಏನಿದೆ? ಬ್ಯಾಟ್ಗಳು. ಈಗ 3 ತಿಂಗಳು ಆಯ್ತು. ಬ್ಯಾಟ್ ನಿಮ್ಗೆಲ್ಲ ನೀವೆಲ್ಲ ಪಾಸ್ ಆಗಿದ್ರು ಕಣೋ, ಬ್ಯಾಟ್ ಕೊಟ್ಟಿದ್ ಕಣೋ ಅಂತ ಹೇಳಿ ಮತ್ತೊಂದು 6 ತಿಂಗಳು ಸದಾಯಿಸೋದಂತಲ್ಲ. ಅವನು ಪಾಸ್ ಆದ್ನ ನೆಕ್ಸ್ಟ್ ಡೇ ಬ್ಯಾಟ್ ಕರೆದು, ಪೇರೆಂಟ್ಸ್ ಕರೆದು, ಹೆಡ್ ಮಾಸ್ಟರ್ ಕರೆದು, ಸುತ್ತಮುತ್ತಲವರೆಲ್ಲ ಕರೆದು, ಯೂನಿಟ್ ಮೀಟಿಂಗ್ ನಲ್ಲಿ ಎಲ್ಲರನ್ನ ಕರೆದು ಫ್ಲಾಗ್ ಹಾಯ್ಕ್ ಮಾಡಿ ಅವನಿಗೆ ಬ್ಯಾಟ್ ಅನ್ನು ಕೊಡಿ. ಆ ತಂದೆ ತಾಯಿಗೆ ಅವತ್ತೇನೋ ಸಕ್ಕರೆ ಗಿಕ್ಕರೆ ತಗೊಂಡ್ಬಂದು ಅಥವಾ ಏನೋ ನಿಮ್ಗೆ ಏನ್ ಬೇಕೋ ಸ್ವೀಟೋ ಗಿಟ್ಟೋ ಕೊಟ್ಟು ಅವ್ರನ್ನ ಕೊಟ್ಟಾಗ, ನಾವು ಯು ಆರ್ ದಿ ಮೆಂಬರ್ ಆಫ್ ದಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಕೌಟಿಂಗ್ ಅಂಡ್ ಗೈಡಿಂಗ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ 216 ದೇಶಗಳಲ್ಲಿ ಏನ್ ಸ್ಕೌಟಿಂಗ್ ಗೈಡಿಂಗ್ ಇದೆ ಅದಕ್ಕೆ ನೀನು ಸದಸ್ಯನಾಗಿದ್ದೀಯ ಅಂತ ಹೇಳಿದಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅವ್ರಿಗೆ. ದೇ ಬಿಕಮ್ ವೆರಿ ಗ್ರೇಟ್ ಪೀಪಲ್. ದಟ್ ಈಸ್ ಕಾಲ್ಡ್ ಪ್ರಿಪರೇಷನಲ್ ಪಾರ್ಟ್. ಏನೇನು ಬೇಕು? ಎಕ್ವಿಪ್ಮೆಂಟ್ ಬೇಕು, ಫ್ಲಾಗ್ ಬೇಕು, ಮತ್ತೆ ರೋಪ್ ಬೇಕು, ಮತ್ತೆ ಒಂದು ಪೋಲ್ ಇರಬೇಕಲ್ಲಿ ಇರಬೇಕಲ್ಲ, ಒಂದು ಜಾಗ ಬೇಕು. ಆಮೇಲೆ ಸ್ಕೌಟ್ ಗೈಡ್ ಮಕ್ಕಳಿಗೆ ಏನಾದರೂ ಕಲಿಸ್ಬೇಕಾದ್ರೆ ಹಗ್ಗಗಳು ಬೇಕು, ಆಮೇಲೆ ಮ್ಯಾಪ್ ಬೇಕು, ಆಮೇಲೆ ಇದು ಕಂಪಾಸ್ ಬೇಕು, ಇವೆಲ್ಲ ಬೇಕಲ್ಲ.
ಇವೆಲ್ಲವನ್ನೂ ಕೂಡ ನೀವು ರೆಡಿ ಮಾಡಿಕೊಂಡು ಒಂದು ಜಾಗದಲ್ಲಿ ಒಂದು ಪಕ್ಕದಲ್ಲಿ ಎಲ್ಲ ಒಂದು ನಿಮ್ಮ ಸ್ಟಾಫ್ ರೂಮ್ನಲ್ಲೋ ಎಲ್ಲ ಒಂದು ಕಡೆ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದು ಈ ಲಾಂಗ್ ಟರ್ಮ್ ಪ್ಲಾನ್ ಮಾಡಿದಾಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ. ಏನು ಇರ್ತೀರ ನಾಳೆ ಎಲ್ಲ ಎಲ್ಲ ಗಂಟೆಗಳು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಹೋಗ್ಬಿಟ್ಟು ಗಂಟೆಗಳು ಕೊಡ್ತೀನಿ, ನಾಳೆ ಎಲ್ಲ ಬ್ಯಾಂಡೇಜ್ ಹೇಳ್ಕೊಡ್ತೀನಿ ಕಣೋ ಅಂತ ಹೇಳಿ ಬ್ಯಾಂಡೇಜ್ ಖಾತೆ ಇಲ್ಲದೆ ಏನು ಮಾಡ್ತೀನಿ. ಪ್ಲಾನಿಂಗ್, ಮಂತ್ಲಿ ಪ್ಲಾನಿಂಗ್ ಮಾಡಿ. ಈ ತಿಂಗಳಲ್ಲಿ ನನಗೆ 4 ಪೀರಿಯಡ್ ಸಿಗುತ್ತೆ, 4 ವಾರ ಸಿಗುತ್ತೆ. 4 ವಾರದಲ್ಲಿ 1 ವಾರ ಇಲ್ಲ, ಇನ್ನು 3 ವಾರ ಸಿಗೋದು. ಏನು ಮಾಡ್ಬೋದು ನಾನು? ಅದಕ್ಕೆ ಏನೇನು ಪ್ರಿಪರೇಷನ್ ಬೇಕು, ಗಂಟು ಕಲಿಸ್ಬೇಕು. ಈ ವಾರದಲ್ಲಿ ನಾನು ಕೊಟ್ಟಿಗೆ ಗಂಟು, ಸಮಗಂಟು, ಇನ್ನೊಂದು ಯಾವುದು ಒಂದು ಬೋಲೈನು, ಇದನ್ನು 4-5 ಗಂಟು ಕಲಿಸ್ಬೇಕಂದ್ರೆ 3 ವಾರದಲ್ಲಿ 1 ವಾರದಲ್ಲಿ 2 ಗಂಟೆನ ಕಲಿಸ್ಬೋದು. ನಿಮ್ಮ ಶಾಲೆಯಲ್ಲಿ 1000 ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, 1000 ಜನನೂ ಕೂಡ 10 ರೂಪಾಯಿ ಕೊಡಬೇಕು. ಅದು ಯಾರು ಸ್ಕೌಟ್ ಗೈಡ್ ಇರ್ತಾರೆ ಅವ್ರಿಗೆ ಉಪಯೋಗಿಸ್ಕೊಳ್ಬೋದು. ನೀವು 10 ರೂಪಾಯಿ ಸರ್ಕಾರಿ ಆದೇಶ ಇದೆ. 10 ರೂಪಾಯಿ ಅಂತಂದ್ರೆ 1000 × 10 10,000 ರೂಪಾಯಿ ಆಯಿತು. ಅದರಲ್ಲಿ 32 ಜನ ಸ್ಕೌಟ್ ಮಕ್ಕಳು ಇರ್ತಾರೆ, 32 ಜನ ಗೈಡ್ ಮಕ್ಕಳು ಇರ್ತಾರೆ. 10 ಜನಕ್ಕೆ ಮಾತ್ರ ನೀವು ಖರ್ಚು ಮಾಡಬೇಕು. ದಟ್ ಇಸ್ ಹೌ ಇಟ್ ಕ್ಯಾನ್ ಬಿ ಡನ್. ಮಂತ್ಲಿ ಪ್ಲಾನಿಂಗ್. ಆವಾಗ ಏನೇನು ಮಾಡ್ತೀರಿ? ಈವೆಂಟ್. ಈಗ ಇಲ್ಲಿ ಕ್ಯಾಂಪ್ ಮಾಡಬೇಕು, ಇದೊಂದು ಈವೆಂಟ್. ಬೇಸಿಕ್ ತರಬೇತಿಯನ್ನು ಮಾಡಬೇಕು ಅಂತಂದ್ರೆ ಇಲ್ಲಿನ ಸಂಘಟನೆ ದಳವಾಯಿಗಳು ಅವರು ಮೊದಲೇ ಬಂದಿರಬೇಕು. ಈ ಕ್ಯಾಂಪ್ ಇಲ್ಲಿ ಖಾಲಿ ಇದೆಯಾ, ಇಲ್ಲಿ ಚೇರ್ಗಳಿದೆಯಾ, ಲೈಟ್ ಇದೆಯಾ, ಮೈಕ್ ಇದೆಯಾ, ಅಡುಗೆ ಮಾಡ್ಲಿಕ್ಕೆ ಜಾಗ ಇದೆಯಾ, ಮೇಟ್ಗಳಿರೋದಕ್ಕೆ ಜಾಗ ಇದೆಯಾ, ಟಾಯ್ಲೆಟ್ ಇದೆಯಾ, ಬಾತ್ರೂಮ್ ಇದೆಯಾ, ಇವೆಲ್ಲವನ್ನು ಮೊದಲೇ ನೋಡ್ಕೊಂಡು ಹೋಗ್ಬೇಕು. ನೋಡ್ಕೊಂಡು ಹೋಗಿ ಇದೆಲ್ಲ ಸರಿಯಾಗಿದೆ, ಓಕೆ. ಆಮೇಲೆ ಯಾರು ಲೀಡರ್ ಆಗ್ಬೇಕು, ಕೊಳತೂರು, ಬೊಮ್ಮನಹಳ್ಳಿ, ದಳವಾಯಿ, ಇನ್ನೊಬ್ರು ಗಲಗಲಿ, ಇನ್ನು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಬರೀಬೇಕು. ಏನಪ್ಪಾ ಇಂಥ ಕಡೆ ನಾನು ಕ್ಯಾಂಪ್ ಮಾಡ್ತಾ ಇದ್ದೀನಿ, ನಿಮ್ಗೆ ಬರ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಬದಲೇ 3 ತಿಂಗಳ ಮುಂಚೆನೆ ಬರೆದವ್ರಿಗೆಲ್ಲ ತಿಳ್ಕೊಳ್ಬೇಕು. ನಾಳೆ ಕ್ಯಾಂಪ್ ಇದ್ರೆ ಬಚ್ಚಿಡಪ್ಪ ಅಂತಂದ್ರೆ ಅದು ಬರ್ಲಿಕ್ಕೆ ಆಗ್ತದ? ನಾಳೆ ಬಾ ಅಂದ್ರೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಸೊ ಇಷ್ಟು ರೈಟ್ ಇಟ್ ಅಲ್ಲಿ ನೀವೆಲ್ಲ ಹೋಗ್ಬೇಕು. ಈಗ ನಮ್ಮ ಕಡೆ ನಂದಿ ಹಿಲ್ಸ್, ನಿಮ್ಮ ಕಡೆ ಯಾವ್ದೋ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಆ ಬೆಟ್ಟಕ್ಕೆ ಹೋಗ್ಬೇಕಂತಂದ್ರೆ ಆ ಬೆಟ್ಟದಲ್ಲಿ ಯಾರೋ ಒಬ್ಬರು ಲೀಡರ್ ಇರ್ತಾನೆ, ಒಬ್ಬ ಮೇಸ್ತ್ರಿ ಇರ್ತಾನೆ. ಆ ಮೇಸ್ತ್ರಿ ಬರೀಬೇಕು, ನಾನು ನಿಮ್ಮ ಬೆಟ್ಟಕ್ಕೆ ಇಂಥ ದಿವಸ ಬರಬೇಕು ಅಂತಿದ್ದೀವಿ, ನಮ್ಮ ಹುಡುಗರು 30 ಜನ ಬರ್ತಾ ಇದ್ದಾರೆ, ನೀವೇನಾದ್ರೂ ಸಾಧ್ಯವಾಗುತ್ತಾ, ನಾವೇನಾದ್ರು ದುಡ್ಡು ಕೊಡ್ತೀವಿ, ಕಾಫಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತಾ, ತಿಂಡಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತಾ, ಇರ್ಲಿಕ್ಕೆ ಸಾಧ್ಯವಾಗುತ್ತಾ, ಇದೆಲ್ಲವನ್ನು ಹೋಗಿ ತಿಳ್ಕೊಂಬಂದು ಮಾಡಿದಾಗ ಮಾತ್ರ ಆ ಈವೆಂಟ್ ಬಗ್ಗೆ ಸಾಧ್ಯವಾಗುತ್ತೆ. ದಿ ಲಾಸ್ಟ್ ಪಾಯಿಂಟ್, 6ನೇದು ಪಬ್ಲಿಸಿಟಿ, ಪ್ರಚಾರ. ಗೊತ್ತಾಗಬೇಕು, ಪೇರೆಂಟ್ಸ್ ಗೊತ್ತಾಗಬೇಕು, ಹುಡುಗರು ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ತಾನೆ. ನಾಳೆ ಹೋಗ್ತೀವಿ ಐಕ್ ಅಂತೇಳಿ, ನೀವು ಶುಕ್ರವಾರ ಸಾಯಂಕಾಲ ನಾಳೆ ಎಲ್ಲ ಐಕ್ ಬಂದ್ಬಿಟ್ರು ಅಂದ್ಬಿಟ್ರೆ ಅವ್ರ ಅಪ್ಪನ ಪರ್ಮಿಷನ್ ತಗೊಳ್ಬೇಕು, ಅಮ್ಮನ ಪರ್ಮಿಷನ್ ತಗೊಳ್ಬೇಕು, ಹೆಡ್ ಮಾಸ್ಟರ್ ಪರ್ಮಿಷನ್ ತಗೊಳ್ಬೇಕು, ಅಲ್ಲಿನ ಪರ್ಮಿಷನ್ ತಗೊಳ್ಬೇಕು, ಎಲ್ಲ ಇದೆ ನಿಮ್ಮ ಹತ್ರ. ಏನು ಇಲ್ದಿರ ನಾಳೆ ಬಂದ್ಬಿಡಿ ಅಂದ್ಬಿಟ್ರೆ ಪಬ್ಲಿಸಿಟಿ ಇರ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು, ಮಕ್ಕಳಿಗೆಲ್ಲ ಗೊತ್ತಾಗ್ಬೇಕು ನಾಳೆ ಹೋಗ್ತಾ ಇದ್ದೀವಿ ಅಂತೇಳಿ. 1 ವಾರದ ಮುಂಚೆ ಹಾಕಿದ್ರೆ ಅವರೆಲ್ಲ ತಯಾರಿ ಮಾಡ್ಕೊಳ್ತಾರೆ. ಅಮ್ಮನ್ಗೆ ಹೇಳ್ಬಿಟ್ಟು ಲಾಡೋರು ಅದೆಲ್ಲ ನುಸಿಟ್ಟುಗಳು, ಅದೇನು ಸಕ್ಕರೆ ಉಂಡೆಗಳು ಎಲ್ಲ ಮಾಡ್ಕೊಂಡು ಎಲ್ಲ ಬ್ಯಾಗ್ನಲ್ಲಿ ಇಟ್ಕೊಂಡು ಅದು ತಿರ್ಲಿಕ್ಕೆ ಚಕ್ಲಿ ಪಕ್ಕ ಎಲ್ಲ ಇಟ್ಕೊಂಡು ಬಂದಿರ್ತಾನೆ. ಇಲ್ದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಹೌದಲ್ಲ? ಅದೆಲ್ಲ ರೆಡಿ ಮಾಡ್ಕೊಳ್ಬೇಕು. ದಟ್ ಈಸ್ ದಿ ಪಬ್ಲಿಸಿಟಿ ಪಾಯಿಂಟ್. ಇದು 6 ಹಂತಗಳು. ಘಟಕದ ಸಭೆ, ಘಟಕ ಸಭೆ ಮಾಡೋದು 45 ನಿಮಿಷ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ಆಲ್ ದೀಸ್ ಥಿಂಗ್ಸ್. 45 ನಿಮಿಷ ಏನು ಮಾಡ್ತೀರಿ ನೀವು? ಶಾಲೆಗೆ ಮಕ್ಕಳು ಬರ್ತಾರೆ, ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಾರೆ, ನೀವು ಯೂನಿಫಾರ್ಮ್ನಲ್ಲಿ ಇದ್ದೀರಿ. ನೀವು ಇರೋದೆಲ್ಲ ಬಿಡಿ, ಭಾಳ ಜನ ಇರೋದಿಲ್ಲ. ಈಗಲೂ ನೋಡಿದ್ದೀನಿ ನಾನು, ಭಾಳ ಜನ ಏನೋ ಒಂಥರ ನಾಚಿಕೆ ಯೂನಿಫಾರ್ಮ್ ಹಾಕೊಂಡು ಹೋಗೋದಕ್ಕೆ ಭಾಳ ಜನ ಬರೋದೇ ಇಲ್ಲ. ನೋಡ್ತೀನಿ ನಾನು, ಅನೇಕ ಶಾಲೆಗಳಲ್ಲಿ ನೋಡಿದ್ದೀನಿ ನಾನು. ಯೂನಿಫಾರ್ಮ್ನಲ್ಲಿ ಒಂದು ಮಹಾತ್ಮ ವಿದ್ಯಾಲಯ ಅಂತ ಹೇಳ್ಬಿಟ್ಟು ಡಾಕ್ಟರ್ ನಡೆಸ್ತಾ ಇದ್ದಾರೆ. ಮೊನ್ನೆ ಶಾಲೆಗೆ ಹೋಗಿದ್ದೇನೆ, ಅವನ್ನೇ ಬೈದಾನೆ, ಏನೇನು ಮುಡ್ಬೇಡ್ದಾಗಿದೆಯಾ, ಆ ಮಕ್ಕಳೆಲ್ಲ ಯೂನಿಫಾರ್ಮ್ ಹಾಕೊಂಡ್ರೆ ನೀನೇ ಯೂನಿಫಾರ್ಮ್ ಆಗಿಲ್ಲ, ಎಂತ ಸ್ಪೋರ್ಟ್ ಮಾಡ್ತಾರೆ ಏನೇನು ಅಂತ ಅವ್ರು ಡಾಕ್ಟರ್ ಬೈದ್ರು. ಅವ್ರು ಸ್ವಲ್ಪ ಡಾಕ್ಟರ್ ಸಕ್ಕರೆ ಇದ್ರು. ಇಂಥ ಪರಿಸ್ಥಿತಿಗಳು ಭಾಳ ಇದೆ. ಭಾಳ ಜನ ಯೂನಿಫಾರ್ಮ್ ಹೋಗೋದಿಲ್ಲ. ಮಕ್ಕಳು ಬರ್ತಾರೆ ಬಿಡಿ ನಮ್ಗೇನಂತ ಹೇಳ್ಬಿಟ್ಟು ಇವರು ಆರಾಮಾಗಿ ಹೋಗ್ತಾರೆ. ಅದು ಅಲ್ಲಿ ಹೋಗ್ಬಿಟ್ಟು ಒಂದು ಸ್ಕಾರ್ಫ್ ಹಾಕೊಂಡು, that should not be like that. We should be proud of wearing this uniform. It gives some discipline, some decorum, some decency. ಇದನ್ನು ಹಾಕೊಂಡಾಗ ಏನೋ ಒಂದು ಮೈಯಲ್ಲಿ ರೋಮಾಂಚನ ಉಂಟಾಗ್ತದೆ. ಸುಮಾರು ವ್ಯಾಸನ ಹಾಡಿದನೆಂದರೆ ಕಲಿಯುಗ ದಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಒಳಗಳು ಕಾಡುವುದು ಅಂದ ಹಾಗೆ ಈ ಯೂನಿಫಾರ್ಮ್ ಹಾಕಿದ ಕೂಡಲೇ ದೆವ್ವ ಪಿಶಾಚಿಗಳೆಲ್ಲ ನಮ್ಮಲ್ಲಿ ಸೇರ್ಕೊಂಡು ವಿ ವಿಲ್ ಡ್ಯಾನ್ಸ್ ಲೈಕ್ ಎನಿಥಿಂಗ್. ಆಕ್ಚುಲಿ ಹೇಳ್ತಾ ಇದ್ದೀನಿ, ನಾನು ಯೂನಿಫಾರ್ಮ್ ಹಾಕೋದಂದ್ರೆ ನನ್ನ ಮಗ ನನ್ನ ತಂದೆ ಯಾರು ನಾನು ಮಾತಾಡ್ಸೋದಿಲ್ಲ. ಯಾಕಂತ ನಾನು ಹೆಂಡತಿ
ಎಲ್ಲ ಇದ್ದೋಗ್ಬಿಡ್ತಾರೆ ಅವ್ರು ಯಾರೇ ಅನ್ನೋದ್ರಿಂದ. ಯಾಕೆ ಗೊತ್ತಾ, ಯೂನಿಫಾರ್ಮ್ ಹಾಕಿದ್ರೆ ನಾವು ಏನೋ ಒಂಥರ ಆಗೋಗ್ಬಿಡ್ತದೆ. ಅವ್ರೇನಾದ್ರು ಎಲ್ಲಿಗೆ ಅಂದ್ಬಿಟ್ರೆ ಎಲ್ಲಿಗೆ ಅಂತ ಕೇಳ್ತಾ ಇದ್ದೀನಿ, ಸಮೋಸ ಹಾಕೊಂಡು ಜ್ಞಾನ ಇಲ್ಲ, ಊಟಕ್ಕೆ ಹೋಗ್ತಾ ಇದ್ದೀನಿ, ಅದನ್ನ ಕೇಳ್ಬೇಕ ನಿನ್ನ. ಅದರಿಂದ ಅವರು ಇದೆಲ್ಲ ರಾಮಾಯಣ ಯಾಕಂತ ಕೇಳೋದೇ ಇಲ್ಲ ಅವರು. ನನಗೆ ಆಕ್ಚುಲಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದಿ ಪೊಸಿಷನ್. ನನ್ನ ಶಾಲೆಗೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮೇಟ್ಗಳು. ಇವತ್ತು ಯೂನಿಫಾರ್ಮ್ ಯಾವ ಕಾದಿದ್ದ ಕಣ, ಇವತ್ತು ಯಾವ ಮೇಟ್ರಿಗೆ ಒಬ್ಬರು ಕಾದಿದ್ದಾನೆ ಅಂತ ಕಾದಿರ್ತಾ ಇದ್ದ. ನಾನು ಯೂನಿಫಾರ್ಮ್ ಹಾಕೊಂಡು ಫುಲ್ ಸ್ಟ್ರಿಕ್ಟ್. 5 ದಿವಸಕ್ಕಿಂತ 6ನೇ ದಿವಸ ಯೂನಿಫಾರ್ಮ್ ಆಗಿರ್ತದೆ, ಅವು ಫುಲ್ ಟೈಟ್. ಆ ಮೇಟ್ಗಳು ನಾನು ಬರ್ಕೊಂಡೆ ನೋಡಿ, ನಂದು ಪ್ರೋಗ್ರಾಮ್ ನಾನು ನೋಡ್ತಾ ಬಂದಿರಲ್ಲ. 4 ವರ್ಷದ ಸರ್ವಿಸ್ನಲ್ಲಿ ಒಬ್ಬ ಡೆಪ್ಟಿ ಡೈರೆಕ್ಟರ್ ಆಗಲಿ ಜಾಯಿಂಟ್ ಡೈರೆಕ್ಟರ್ ಆಗಲಿ ಶಾಲೆಗೆ ಬಂದಾಗ ನನ್ನ ಕ್ಲಾಸ್ ಒಳಗಡೆ ನುಗ್ಗಿಲ್ಲ. ಎಲ್ಲರೂ ಹೆಡ್ ಮಾಸ್ಟರ್ ಕ್ಲಾಸ್ನಾಗಿದ್ದಾರೆ ಸರ್, ಚೇಂಬರ್ನಲ್ಲಿ ಕುಂತಿರ್ತಾರೆ. ಅದು ನನ್ನ ಚೇರ್ ಮೇಲೆ ಕುಂತಿರಲ್ಲ, ಪಕ್ಕದ ಚೇರ್ನಲ್ಲಿ ಕುಂತಿರ್ತಾರೆ. ನಾನು ಹೋಗಿ ಯಾಕೆ ಸರ್ ಕೊಡ್ತಿದ್ದೀರಿ ಅಲ್ಲಿ ಕುತ್ಕೊಂಡು, ಇಲ್ಲ ರೀ ನಾನು ನಂದೇನು ಇದು ತಗೋ, ನೀನು ಏನು ಮಾಡ್ಬೇಕಂತ ಇದ್ದೀನಿ, ನೀನು ಚೆಕ್ ಮಾಡ್ತೀಯ ಮಾಡು, ಪಟ ನೋಡ್ತೀಯ ನೋಡು, ಶಾಲೆ ನೋಡ್ತೀಯ ನೋಡು, ಮೆಟ್ಟಿಲು ಪಟ ನೋಡ್ತೀಯ ಕೇಳು. ನೀನು ಮಾತಾಡೋದೇನಂತೆ, ನಾನು ಯಾವಾಗ ಏನಂತ ಮಾಡ್ಕೋಬೇಕು. ಈಗೇನು ಬಿಟ್ಟು ಏನು ಮಾಡ್ತಾರೆ, ತಪ್ಪು ಮಾಡ್ತಾರೆ, ತಪ್ಪು ಮಾಡೋಕ್ಕಾಗಲ್ಲ. ಏನು ತಪ್ಪು ಮಾಡಿದೆ, ತಪ್ಪು ಮಾಡ್ತಾರೆ, ಏನೇನೋ ಮೇಟ್ಗಳೆಲ್ಲ ಎತ್ಕೊಂಡು ನಮ್ಮ ಮೇಲೆ ಏನೇನೋ ಮಾಡ್ದ, ಏನ್ ಮಾಡಿದ್ರೂ ಆಗಲಿಲ್ಲ. ಕಡೆಗೆ ಒಂಥರ ಏನ್ ಮಾಡ್ಬಿಟ್ಟ, 11 ದಿವಸ ತರಬೇತಿ, ಇವಾಗಲಾದ್ರೂ 7 ದಿವಸ, ಅದು 6 ನೈಟು. ಅವ 11 ದಿವಸ ತರಬೇತಿ. ನಾವೆಲ್ಲ ಕಾಕಿ ನಿಕ್ಕರು, ಕಾಕಿ ಶರ್ಟು, ಸೊಳ್ಳೆಗಳು ದೊಡ್ಡಬಳ್ಳಾಪುರದಲ್ಲಿ. ಸೊಳ್ಳೆಗಳು ಅಂದ್ರೆ ಸೊಳ್ಳೆಗಳು ಇರೋ ಕಲರ್ಗೆ ಸೊಳ್ಳೆಗಳು ತಿಂದು ಪೊಸಿಷನ್. ಅವನು ನನಗೆ ಆದೇಶ ಕೊಟ್ಬಿಟ್ಟ, ಶ್ರೀ ಚಿಂತಾಮ ರೆಡ್ಡಿ ಹೆಡ್ ಮಾಸ್ಟರ್ ನೇತಾಜಿ ಎಸ್ ಮುಂತಾನಲ್ಲು ಹ್ಯಾಸ್ ಬೀನ್ ಡೆಪ್ಯೂಟೆಡ್ ಟು ಅಂಡರ್ಗೋ ದಿ ಬೇಸಿಕ್ ಟ್ರೈನಿಂಗ್ ಪ್ರಿಲಿಮಿನರಿ ಸ್ಕೂಲ್ ಮಾಸ್ಟರ್ ಟ್ರೈನಿಂಗ್ ಕೋರ್ಸ್ ಅಟ್ ದೊಡ್ಡಬಳ್ಳಾಪುರ ಫ್ರಮ್ 3rd to 13th of August. 3ನೇ ತಾರೀಕಿನ 13ನೇ ತಾರೀಕಿನವರೆಗೂ 11 ದಿವಸ ತರಬೇತಿ ಕಳಿಸ್ಬಿಟ್ಟು. ಏನಪ್ಪ ಹೋಗೋದು ಬೇಡ ಅನ್ಕೊಂಡೆ ನಾನು, ಹೋಗೋದು ಬೇಡ ಆಗ್ಲಿ, ಇವ್ನು ನನಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಹಾಕಿದ್ರೆ ಹೋಗ್ತೀನಿ ನೋಡೋಣ, ಅವನಿಗೆ ಚೆಕ್ ಆಗ್ತದೆ ಅಂತ ಹೋದೆ ನಾನು. ಅವನೇ ಬಂದ ಫ್ಲಾಗ್ ಹೈಟ್ ಮಾಡೋದಕ್ಕೆ. ಅವ್ನು ನಿಂತ್ಕೊಂಡಿದ್ದ ಅಲ್ಲಿ, ಫ್ಲಾಗ್ ಹೈಟ್ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದ, ನಾನೇ ಫ್ಲಾಗ್ ಹೈಟ್ ಮಾಡಿದೆ. ನೋಡ್ದ ನಾನು, ಓಹೋ ಇವನು ಕರಿಯನ್ ಇಲ್ಲೇ ನಿಂತವನೇ ನೋಡ್ಬೋದು ನನಗೇನಂತ. ಜ್ಞಾಪಕ ಇಟ್ಕೊಳ್ಬೇಕು. ಅಂತವನು ನನಗೆ ಕಡೆಗೆ ನನ್ನ ಹತ್ರನೇ ಬಂದ, ನಾನು ಮೆಂಬರ್ ಆಗಬೇಕು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ, ನನ್ನ 1000 ರೂಪಾಯಿ ಮೆಂಬರ್ಶಿಪ್ ತಗೊಳ್ಳಿ, ನನ್ನ ಸೆಕ್ರೆಟರಿ ಆಗಿದ್ದಾಗ ನನ್ನ ಹತ್ರನೇ ಬಂದ. ನಾನು ಅವಾಗ ಅವೆಲ್ಲ ಜ್ಞಾಪಕ ಇಟ್ಕೊಂಡಿಲ್ಲ. ಬನ್ನಿ ಸರ್ ನಿಂತ್ಕೊಳ್ಳಿ, ಯಾಕೆ ನೀವು ಅಲ್ಲಿ ನಿಂತ್ಕೊಂಡು ಬಂದ್ರಪ್ಪ ಒಳಗಡೆ ಅಂತ ಕೇಳ್ತಾ ಇದೀಯಾ ಅಂತೇಳಿ ಒಳಗಡೆ ಗಂಡಸ ಕಾಫಿ ತರಿಸ್ಕೊಳಿಸಿದೆ. ಅವನಂತೂ 1 ದಿವಸ ಕಾಫಿ ಕಟ್ತಿಲ್ಲ, ಅವನು ಕೂತ್ಕೊಂಡು ಬರ್ಲಿಕ್ಕೆ ಮುಂಚೆ ನಾಳೆಗೆ ಬೆಳಗ್ಗೆ ಯೂನಿಟ್ ಮೀಟಿಂಗ್ ಇದೆ, ಪಬ್ಲಿಸಿಟಿ ಎಲ್ಲ ಕೊಟ್ಟಿದ್ದೀರಿ, ಪೇರೆಂಟ್ಸ್ಗೆಲ್ಲ ಹೇಳಿದ್ದೀರಿ, ಏನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ, ಮೇಟ್ಗಳಿಗೆಲ್ಲ ಕುತೂಹಲ ಇರ್ತದೆ. ನೀವು ಹೋದ ಮೇಲೆ ಯೂನಿಟ್ ಮೀಟಿಂಗ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸ್ನೇಹಿತರು ಇರ್ತಾರಲ್ಲ, ಕಾಲಳಿಯವರು ಬಹಳ ಜನ ಇದ್ದಾರೆ, ಅಮ್ಮಣ್ಣೆ ಕಾಲಳಿಯವರು ಬಹಳ ಜನ ಇದ್ದಾರೆ, ನೋಡ್ತಾ ಇರಿ, ಬಹಳ ಜನ ಕಾಲಗಳಿರ್ತಾರೆ ನಿಮ್ಮನ್ನ, ಬಹಳ ಜನ. ನಾಳೆ ಬೆಳಗ್ಗೆ ಎಲ್ಲಾದ್ರೂ ನಿಮ್ಮನ್ನ ನಮ್ಮ ಬೋರ್ಡ್ಸೋರ್ ಹೇಳ್ತಾ ಇದ್ರು, ಅಂಡಮಾನ್ ನಿಕೋಬಾರ್ ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ, ಅಯ್ಯೋ ನಮ್ಗೆ ಅವಕಾಶ ಇಲ್ವಲ್ಲ, ಇವಳಿಗೆ ಬಂದ್ಬಿಡ್ಸಲ್ಲ, ಇವನಿಗೆ ಬಂದ್ಬಿಡ್ಸಲ್ಲ ಅಂತೇಳಿ ಎಷ್ಟು ಹೊಟ್ಟೆ ಉರಿತಾರೆ ಗೊತ್ತಾ, ಹೊಟ್ಟೆ ಉರಿದು ಸಾಯ್ತಾರೆ, ಅವರೇ ಸಾಯ್ತಾರೆ, ನಾವು ಸಾಯೋದಿಲ್ಲ. ಬರ್ತಾನೆ ಫ್ಲಾಗ್ ರೆಡಿಯಾಗಿರ್ಬೇಕಿಲ್ಲ, ಮೊದಲೇ 5 ನಿಮಿಷ ಮುಂಚೆ ರೆಡಿಯಾಗಿದ್ದು. ಒಂದು ಪೆಟ್ರೋಲ್ 4 ಪೆಟ್ರೋಲ್ 32 ಜನ ಅಂದ್ರೆ 4 ಭಾಗ ಮಾಡಿರ್ತೀರಿ. ಒಂದು ಪೆಟ್ರೋಲ್ನವರು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿರ್ತಾರೆ, ಫ್ಲಾಗ್ ಎಲ್ಲ ರೆಡಿ ಮಾಡಿರ್ತಾರೆ, ಎಲ್ಲ ರೆಡಿ. ಇನ್ನೊಂದು ಪೆಟ್ರೋಲ್ನವರೆಲ್ಲ ಆರ್ಷ ಮಾಡಿರ್ತಾರೆ, ಇನ್ನೊಂದು ಪೆಟ್ರೋಲ್ ಸುತ್ತಲೂ ಕ್ಲೀನ್ ಮಾಡಿರ್ತಾರೆ, ಎಲ್ಲ ರೆಡಿಯಾಗಿರ್ತದೆ. ಯೋಟ್ ಮಾಡ್ಕೊಂಡು ಹೋದ್ಮೇಲೆ ಫ್ಲಾಗ್ ಹೈಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ಹಾಡು ಹೇಳ್ಬೇಕು, ಯಾವ್ದಾದ್ರು ಒಂದು ಹಾಡನ್ನು ಹೇಳ್ಬೇಕು. ಇದೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಆಫ್ ಇದು ಪೆಟ್ರೋಲ್ ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ ನಾವೆಲ್ಲ. ಆ ಯೂನಿಟ್ ಮೀಟಿಂಗ್ ಮಾಡ್ಬೇಕಂದ್ರೆ ಏನಿರಬೇಕು ಅನ್ನೋದು ಇಂಗ್ರೀಡಿಯೆಂಟ್. ಫ್ಲಾಗ್ ಹೈಟ್ ಮಾಡಿದ ಕೂಡಲೇ ಮಕ್ಕಳನ್ನೆಲ್ಲ ಬಂದ್ರೆ ಎಲ್ಲ ಒಂದು ಹಾಡು ಹೇಳ್ತೀನಿ, ಅಥವಾ ಆ ಹುಡುಗನಿಗೆ ಹೇಳಿರ್ಬೇಕು, ನಾಳೆ ನೀನು ಹಾಡು ಹೇಳ್ಕೊಡು, ನಾನು ಹೇಳ್ಕೊತೀನಿ ಹೋಗಿ, ನೀನು ಹೇಳ್ಕೊತೇನೆ ಹಾಡು ಹೇಳ್ಕೊಡ್ರಿ. ನಾನು ಆಟ ನಿಜವಾಗ್ಲೂ ಅಂತ ಇದ್ದೀನಿ, ನಾನು 75ರಲ್ಲಿ ಸ್ಪೋರ್ಟ್ ಮಾಡ್ಕೊಂಡು ತಗೊಂಡು ನಾನು ಶಾಲೆಗೆ ಹೋಗಿ, ನಾನು ಯಾವಾಗಲೂ ಸಾಲ ವೈಟ್ ಬಟ್ಟೆನೇ ಹಾಕೋದು, ನಾನು ಬೇರೆ ಕಲರ್ ಬಟ್ಟೆ ಹಾಕ್ತಾ ಇರಲಿಲ್ಲ. ನನ್ನ ಮಗಳು
ಎಲ್ಲ ನನ್ನ ಶಾಲೆನಲ್ಲಿ ಓದ್ದವ್ರೆ. ನಮ್ಮೂರಲ್ಲಿ 40 ಜನ ಬರ್ತಾ ಇದ್ದು ನೋಡ್ಕೊಂಡು. ನಾನು ಸಾಯಂಕಾಲದಲ್ಲಿ ಪಿ ಟಿ ಇರ್ತಾ ಇದ್ದೆ, ಸಾಯಂಕಾಲ ಲಾಸ್ಟ್ ಪೀರಿಯಡ್ ಪಿ ಟಿ. ಆ ಪಿ ಟಿ ಮಾಡಿದ್ರೆ ಊಟ ಬಂದರೆ ಅವನು ಇಷ್ಟೇ ದಪ್ಪ ಇದ್ದಿದ್ದು. ನಾನು ಹೇಳ್ತಾ ಇದ್ದೆ, ನನಗೊಂದು 10 ಜನ ಕೂಡ ನಾನೊಂದು ಆಟ ಆಡುತ್ತೇನೆ ಅಂದಾಗ ಅವ್ನು ತಪ್ಪಿದ್ರೆ ಸಾಕು ಅಂತ ಅವ್ನು ಕೊಡ್ತಾ ಇದ್ದ. ಈ ಮೇಲ್ಗಡೆಲ್ಲ ಒಂದು 20 ಕಟ್ಟೆ ಕಟ್ತಿದ್ದೆ. 20 ಕಟ್ಟೆ ಮೇಲೆ ಕುತ್ಕೊಂಡು ಕಾಲುಗಳು ನಡ್ಸ್ಕೊಂಡು ಓಹೋ ನೋಡ್ತಾ ಇದ್ರಲ್ಲ. ನಾನು ಆಟ ಆಡ್ತಾ ಇದ್ದೆ. ನಾನು ಮಣ್ಣಲ್ಲಿ ಬೀಳ್ತಾ ಇದ್ದೆ, ಅವರು ಮಣ್ಣಲ್ಲಿ ಬೀಳ್ತಾ ಇದ್ರು, ಬಟ್ಟೆ ಎಲ್ಲ ಮಣ್ಣಾಗ್ತಾ ಇದ್ರು. ನನ್ನ ಮಗಳು ಎಲ್ಲ ನೋಡ್ತಾ ಇದ್ವಿ ಇವನ್ನೆಲ್ಲ. ನನಗಿಂತ ಮುಂಚೆನೇ ಮನೆಗೆ ಹೋಗ್ತಾ ಇದ್ರು. ಮನೆಗೆ ಹೋಗಿ ನಮ್ಮ ಹೆಂಚಕ್ಕೆ ಕಂಪ್ಲೇಂಟ್, ಅಪ್ಪ ಹೆಡ್ಮೇಟ್ರು, ನಮ್ಮಪ್ಪ ಹೆಡ್ಮಾಸ್ಟ್ರಮ್ಮ, ಏನಮ್ಮ ಸ್ವಲ್ಪನೂ ಇದಿಲ್ಲಮ್ಮ, ಬಟ್ಟೆ ನೋಡು, ಮುಖ ನೋಡು, ಮೂತಿ ನೋಡು, ಈ ಥರ ಅವಳಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ನಾನು ಪಾಪ ಬೆಳಗ್ಗೆ 8:30 ಹೋಗಿದ್ದೆ. ಈ ದಪ್ಪ ರಾಗಿ ಮುದ್ದೆ ತಿನ್ಬಿಟ್ಟು ಸಾಯಂಕಾಲ ಬಂದವರಲ್ಲ ಒಂದು ಕಾಫಿ ಕೊಡೋಣ ಬೇಡ ನನ್ನ ಹೆಂಡತಿಗೆ. ಸಾಯಂಕಾಲ ನಾನು 6 ಗಂಟೆ 7 ಗಂಟೆಗೆ ಶಾಲೆ ಮುಗಿಸ್ಕೊಂಡು ಹೋಗ್ತೀನಲ್ಲ, ಲೇಟಾಗಿ ಎಲ್ಲ ಶಾಲೆ ಬಾಗಿಲು ಹಾಕ್ಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತೀನಲ್ಲ, 7 ಗಂಟೆಗೆಲ್ಲ ಮನೆಗೆ ಹೋಗ್ತೀನಲ್ಲ, ಸೈಕಲ್ನೆಲ್ಲ ಸ್ಕೂಟರ್ನೆಲ್ಲ ಹೋಗ್ತೀನಲ್ಲ. ಮೊದಲೇ ಕಾಫಿ ಕುಡಿದಿದ್ದೆ ನನ್ನ ಬೇಡವಾ? ನಿಮ್ಮ ಮಕ್ಕಳು ಸೋಡಿ, ನಿಮ್ಮ ಸೋಡಿ, ನೀನು ಬಟ್ಟೆ ನೋಡು, ಆ ವೈಟ್ ಬಟ್ಟೆ ಬೆಳಗ್ಗೆ ಹಾಕೊಂಡು ಹೋಗಿದ್ದು, ಇವಾಗೆಲ್ಲ ಒಳ್ಳೆ ಮಣ್ಣಾಗ ಮಕ್ಕ ನೋಡು, ಇರೋ ಬೆಳ್ಳಗಿರೋದು ಇದಕ್ಕೆ ಈ ಕರ್ಗಾಗಿದ್ದೀಯಾ, ಕರ್ಗಿರೋದು ಬೆಳಗಾಗಿದ್ದೀಯ ಅಂತ. ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, ಲೆಕ್ಕ ಮಾಡಿ ಲೆಕ್ಕ ಮಾಡೋದಕ್ಕೆ ಬರೋದು ನಿಮ್ಮ ಅಮ್ಮನಿಗೆ ಬಂದು ಇಲ್ಲಿದ್ದ ಬೈದೆ ನೋಡಿ. ಆವತ್ತಿಂದ ನೋಡಿ ಆಮೇಲೆ ಹೇಳೋದಕ್ಕೆ. ಆಮೇಲೆ ನನ್ನ ಹೆಂಡತಿಗೆ ಹೇಳಿದೆ, ನೋಡು ಇವತ್ತು ಲಾಗಾಯಿತು, ನನ್ನ ಸ್ಕೌಟ್ ಬಗ್ಗೆ ನನ್ನ ಶಾಲೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸರಿಯಾಗಿದೆ, ನಿನಗೇನು ತೊಂದರೆ ಮಾಡಿದ್ದೀನಿ? ದುಡ್ಡು ಕೊಡಲ್ವಾ? ಖರ್ಚಿಗೆ ದುಡ್ಡು ಕೊಡ್ತೇನಲ್ಲ, ಕನ್ಯಾಕುಮಾರಿ ಕರ್ಕೊಂಡೋಗಿ, ಕಾಶಿಗೆ ಕರ್ಕೊಂಡೋಗಿ ಎಲ್ಲ ನಾನು ಮಾಡಿ ಕೂಡ ನೀನು ಈ ಮಟ್ಟಕ್ಕೆ ಮಾತಾಡ್ತಾ ಇರೋದು. ನನ್ನ ಬಗ್ಗೆ ಗೌರವ ಕೊಡಬೇಕು. ಏನು ಹಿಂಗೆ ಮಾತಾಡ್ತಾರೆ ಚೆನ್ನಾಗಿದೆ ಅಂದಾಗ ಅವಳು ಬಿಟ್ಟು ಇದು ಆಗಬೇಕು. ಇಡೀ ಕರ್ನಾಟಕ ಹುದ್ದೆ ಬಿಟ್ಟು ಎಲ್ಲ ಹುದ್ದೆಗಳಲ್ಲೂ ನಾನಿದ್ದೀನಿ. PGR ಸಿಂಧೆ ಏನು ಹುದ್ದೆ ಇದ್ದಾರೆ ನೋಡಿ, ಆ ಹುದ್ದೆಗೆ ಇದು ಹೋಗಲಿಲ್ಲ, ಆ ಹುದ್ದೆ ಹೋಗೋದು ಇಲ್ಲ. ನಾನು ಸಾಕಿಷ್ಟೆ, ಇದು ಬೇಡ. ಆ ಹುದ್ದೆ ಬಿಟ್ಟು ಇನ್ನು ಮಿಕ್ಕಿದ ಜವಾನಿಂದ ಹಿಡಿದವನು ರಾಜ್ಯ ಕಮಿಷನರ್ ಆಡಳಿತ ತೋರಿಸೋದು ನನ್ನ ಕೆಲಸ. ಅಷ್ಟೇ ಗೌರವ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ಬ್ರದರ್ಸ್ ಇವರೆಲ್ಲ ಇಟ್ಟು ಅಭಿಮಾನ ಇಟ್ಕೊಳ್ಬೇಕಂತಂದ್ರೆ ನಾನು ಏನಾದರೂ ಸ್ವಲ್ಪ ಕಿಂಚಿತ್ತಂದ್ರೆ ಅವ್ರಿಗೆ ನನ್ನಿಂದ ಏನಾದರೂ ಸಹಾಯ ಆಗಿದ್ರೆ ಹೇಳ್ಕೊಡ್ಬೋದು. ಗಂಟು ಯಾರು ಗಂಟು ಹೇಳ್ತು ನೋಡಪ್ಪ, ಇದು ಕೊಟ್ಟಿಗೆ ಗಂಟು ಗೊತ್ತಲ್ಲ ಬೇರೆನೂ ಇಲ್ಲ ಸರ್. ಕೊಟ್ಟಿಗೆ ಗಂಟು ಹಾಕೋದು ಹೇಗೆ, ಒಳಗಡೆ ತೂಸ್ಕೊಂಡು ಕೊಟ್ಟಿಗೆ ಯಾಕೆ ಉಪಯೋಗಿಸ್ತಾರೆ ಇದನ್ನು ಹೇಳ್ಕೊಡ್ಬೇಕು. ಸರಿ, ಒಂದು 2 ಗಂಟೆ ಹೇಳ್ಕೊಟ್ಟ ಮೇಲೆ ಹಿಂದಿನ ದಿವಸ ಏನು ಮಾಡಿದರೆ ಅದೊಂದು ರಿವೈಸ್ ಮಾಡಿ ಮತ್ತೆ ಒಂದು ಮಕ್ಕಳ ಕೈನಲ್ಲೇ ಒಂದು ಏನಾದ್ರು ಮತ್ತೊಂದು ಆಟ ಆಡಿಸಿ ಅಷ್ಟೇ. 2 ಹೇಳಿದ್ರೆ ಅಷ್ಟೇ ಅವತ್ತು ದಿವಸ ಕಲಿಸಿರೋದು. 2 ಹೊಸ ಆಟಗಳು ಹೇಳ್ಕೊಟ್ಟಿದ್ದಾರೆ, 2 ಹೊಸ ಹಾಡುಗಳನ್ನ ಹೇಳ್ಕೊಟ್ಟಿದ್ದಾರೆ, ಮತ್ತೆ ಫ್ಲಾಗ್ ಡೌನ್ ಮಾಡ್ತಾರೆ. ಆಮೇಲೆ ಏನಪ್ಪ ಏನಾದ್ರು ತೊಂದರೆ ಆಯ್ತಾ, ಏನಾಯ್ತಾ, ಏನಾದ್ರು ಒಂದು ನೀತಿ ಕಥೆಯನ್ನು ಹೇಳಿ, ಹೇಗೆ ಬಂತು ಈ ಬೀಡ್ಸ್ ಹೇಗೆ ಬಂತು ಅನ್ನೋದನ್ನು ಹೇಳಿ, ಒಂದೊಂದು ಕಥೆ ಹೇಳಿ ಅವರಿಗೆಲ್ಲ. ಅಶಾಂತಿ ಟ್ರೈಬ್ ರಾಜ ಇದ್ದ, 5 ಅಡಿ 7 ಅಂಗಳ ಇತ್ತು, 5 feet 7 inches, nearly 6 feet. ಅವನು ಮೆಫೇಕಿಂಗ್ ಹಿಸ್ಟ್ರಿ ಆಫ್ ಸ್ಕೌಟಿಂಗ್ ಹೇಳಿದಾಗ ನಿಮ್ಗೆ ಹೇಳಿರ್ತಾರೆ. ಅದೇನಾಗಿದೆ ಅಂತಂದ್ರೆ ಅವನು ಒಂದು ಬೆಟ್ಟದ ತುದಿನಲ್ಲಿ ಈ ಮಣಿಸರಗಳನ್ನು ಇಟ್ಟಿದ್ದ. 1200 ಮಣಿಸರಗಳನ್ನು ಇಟ್ಟಿದ್ದ. ಬೆಳಲ್ಪವೆಲ್ಲ ಅವನ್ನ ಕ್ಯಾಪ್ಚರ್ ಮಾಡಿದಾಗ, ರಾಜನನ್ನ ತಿಳ್ಕೊಳ್ಳೋಕೆ ಹೋದಾಗ ಅವನು ತಪ್ಪಿಸ್ಕೊಂಡು ಓಡ್ಬಿಟ್ಟ. ಅದು ಕತೆ ಹೇಳಿದಿರಲ್ಲ, ಆ ಕಥೆನಲ್ಲಿ ಬರ್ತದೆ, ಅದೆಲ್ಲ ಪುಸ್ತಕದಲ್ಲಿದೆ. ಅದು ತಪ್ಪಿಸ್ಕೊಂಡು ಹೋದಾಗ 1200 ಮಣಿಸರಗಳಿತ್ತು. ಅದನ್ನು ತಗೊಂಡ ಮನೆಗೆ ಇಟ್ಕೊಂಡ. ಯಾಕೆ ಇಟ್ಕೊಂಡ ಗೊತ್ತಾ? ಈ ಮಣಿಸರಗಳಲ್ಲಿ ಏನೋ ಮಹತ್ವ ಇದೆ. ಇದನ್ನ ನಾನು ನನ್ನ ಸ್ಕೌಟ್ ಗೈಡ್ಗಳಲ್ಲಿ, ಸ್ಕೌಟ್ನಲ್ಲಿ ಯಾರ್ಯಾರು ಉತ್ತಮವಾದಂಥ ತರಬೇತಿಯನ್ನು ಪಡ್ಕೊಳ್ತಾರೆ, ವುಡ್ ಬ್ಯಾಂಡ್ ಡಿಗ್ರಿ ಪಡ್ಕೊಂಡವರು, ಅದನಂತರ ANT ಪಡ್ಕೊಂಡವರು, ಅದನಂತರ LT ಪಡ್ಕೊಂಡವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮಣಿಸರಗಳನ್ನು ಇಟ್ಕೊಂಡ. 1919ರಲ್ಲಿ ತರಬೇತಿಗಳನ್ನು ಸ್ಟಾರ್ಟ್ ಮಾಡಿದಾಗ 7ರಲ್ಲಿ ಸ್ಕೌಟಿಂಗ್ ಪ್ರಾರಂಭ ಆಯಿತು ನಿಜ, 19ವರೆಗೂ ತರಬೇತಿಗಳಿರಲಿಲ್ಲ. 19ರಲ್ಲಿ ತರಬೇತಿಯನ್ನು ಮಾಡಿದಾಗ ಒಬ್ಬೊಬ್ಬ ಮಾಸ್ಟರ್ಗೆ ಮೊದಲನೇ ತರಬೇತಿ ಮಾಡಿದವರಿಗೆ 1 ಮಣಿಸರ, ಆಮೇಲೆ 2 ಮಣಿಸರ, 3 ಮಣಿಸರ, 4 ವುಡ್ ಬ್ಯಾಂಡ್ಸ್ ತರಬೇತಿ ಬಂದಾಗ ನಮಗೆಲ್ಲ ಗೊತ್ತಾಗುತ್ತೆ ಅದಲ್ಲ ಈ ಮಣಿಸರ ನೆಟ್ಕೊಂಡು. ಬಟ್ ನಾನು ಹಾಕೊಂಡಿರೋ ಮಣಿಸರಗಳು ನಮ್ಮ ದೇಶದ್ದಲ್ಲ, ಇದು ಬ್ಯಾಂಕಾಕ್ ದೇಶದ್ದು. 1 ಮಣಿಸರ ಬಂದು 250 ರೂಪಾಯಿ ಆಗುತ್ತೆ. ಅವರು ನನಗೆ ಪ್ರೆಸೆಂಟೇಷನ್ ಮಾಡಿದ್ರು ಅವತ್ತೊಂದು ದೇಶ. ಈಗ ಅವರನ್ನು ಹಾಕೊಂಡಿರೋದು ಭಾರತ ದೇಶದಿಂದ ಫ್ರೀಯಾಗಿ ಕೊಡ್ತಾರೆ ಅದನ್ನೆಲ್ಲ. ಅದು ದಾರದಲ್ಲಿ ಮಾಡಿರೋದು. ಇದು ರಬ್ಬರ್ ತಾಂಗ್ ಅಂತ. ಇದೆಲ್ಲ ಕಥೆಗಳಿದೆ, ಒಂದೊಂದು ಕಥೆಗಳು ಒಂದೊಂದು. ಈ ರಬ್ಬರ್ ತಾಂಗ್ ಯಾಕೆ ಬಂತು, ಈ ಸ್ಕಾರ್ಫ್ ಯಾಕೆ ಬಂತು, ಇದು ಹಿಂದೆಗಡೆ ಒಂದು ಪ್ಯಾಚ್ ಇದೆ, ಅದು ಪ್ಯಾಚ್ ಯಾಕೆ ಬಂತು, ಇದನ್ನು ಯಾಕೆ ಹಾಕೊಳ್ಬೇಕು, ಇದು ಹಾಕೊಳ್ಳೋದಿದ್ರೆ ಏನು, ಚಕ ಈಗಲೇ ಶುರುವಾಗಿದೆ, ಇದು ಹಾಕೊಳ್ಳೋದಿದ್ರೆ ಏನು, ಇದೆಲ್ಲ ಕಥೆಗಳೆಲ್ಲ ಇದೆ ಇರಲಿ.
ಸೊ ಇದೆಲ್ಲ ಆದ್ಮೇಲೆ ಫ್ಲಾಗ್ ತಗೊಂಡು ಫ್ಲಾಗ್ ಅನ್ನು ಮುಡಿಸಿ ಕೊಡ್ತಾರೆ, ಮತ್ತೆ ಫ್ಲಾಗ್ ಹೋಗ್ತಾರೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಯೂನಿಟ್ ಮೀಟಿಂಗ್ ಅಂತ ಮಾಡೋದು. ಪಾಠ ಮಾಡ್ಬೇಕಂತಂದ್ರೆ ಏನು ಸುಮ್ಮನೆ ಹಂಗೆ ಕಥೆ ಹೇಳ್ಕೊಂಡು ಹೋಗ್ಬಿಡೋದು. ರಾಮ ಬಾಣವನ್ನು ಬಿಟ್ಟು ರಾವಣ ಸುತ್ತೋದ, ಆಮೇಲೆ ಸೀತೆ ಎತ್ಕೊಂಡು ಇಷ್ಟೇ ಕತೆ ಹಂಗಲ್ಲ, ಹೇಳ್ಬೇಕಾದ್ರೆ ಕಥೆ. ನಮ್ಮಲ್ಲಿ ವೆಂಕಟ ಸುಬ್ಬಯ್ಯ ಅಂತ ಒಬ್ಬ ಮಾಡ್ತಿದ್ದಾರೆ, ನಿಮ್ಗೆ ಗೊತ್ತಿರ್ಬೇಕಾ ವೆಂಕಟ ಸುಬ್ಬಯ್ಯ ಅಂತ? ಕನ್ನಡ ನಿಘಂಟು 97 ವರ್ಷಗಳ ಕಾಲ ಅವರು ಬದುಕಿದ್ರು. ನನಗೆ ಮಾಸ್ಟರಾಗಿದ್ರು ವಿಜಯ ಕಾಲೇಜಿನಲ್ಲಿ BSc ಮಾಡಿದಾಗ. ಕನ್ನಡ ಮಾಸ್ಟರ್, ಕಡೆ ಪೀರಿಯಡ್ ಕನ್ನಡ. 35 ಜನ ಪೀರಿಯಡ್ನಲ್ಲಿ ಇದ್ದಿದ್ದು, 20 ಜನ ಇರ್ತಾ ಇರಲಿಲ್ಲ. ದುಡ್ಡಿರೋರು ಸಿನಿಮಾಗೆ ಹೋಗ್ಬಿಡ್ತಾರೆ, ನಾವು 15 ಜನ ಕ್ಲಾಸ್ನಾಗ ಇರ್ತಾ ಇದ್ವಿ. ಏನಯ್ಯ ಇಷ್ಟ ಜನ ಇದ್ದಾರೆ ಅಂತ, ಅಷ್ಟೇ ಜನ ಇದ್ದಾರೆ ಪಾಠ ಮಾಡಿದ್ದಾರೆ ಅಂತ. ರೋಡ್ ಪಕ್ಕದಲ್ಲಿ ಕಾಂಪೌಂಡಕ್ಕೆ ಪಕ್ಕದಲ್ಲೇ ಬಿಲ್ಡಿಂಗು. ಅವ್ರು ಪಾಠ ಶುರು ಮಾಡ್ತಾ ಇದ್ರು. ಏನ್ರಿ ಆ ಪಾಠ ಕೇಳ್ಬೇಕ್ರಿ, 4 ಕಣ್ಣು ಸಾಲದು, 4 ಕಿವಿನೂ ಸಾಲದು. ಸ್ಮಶಾನ ಕುರುಕ್ಷೇತ್ರ ಪಾಠ ಮಾಡ್ತಾ ಇದ್ದಾರೆ. ಸ್ಮಶಾನ ಕುರುಕ್ಷೇತ್ರ, ಈ ಕಡೆ ಪಾಂಡವರ ಹೆಣಗಳ ರಾಶಿ, ಈ ಕಡೆ ಕೌರವರ ಹೆಣಗಳ ರಾಶಿ ಬಿದ್ದಿದೆ. ಒಬ್ಬೊಬ್ಬನು ಕೂಡ ಅಯ್ಯೋ ಅಂತಾನೆ, ಒಬ್ಬೊಬ್ಬನು ಪರಮಾತ್ಮ ಅಂತಾನೆ, ಒಬ್ಬೊಬ್ಬನು ಕೃಷ್ಣ ಅಂತಾನೆ. ಶ್ರೀಕೃಷ್ಣ ಓಡಿ ಬರ್ತಾನೆ, ಯಾಕಪ್ಪ ಕರೆದೆ ಅಂತಾನೆ. ಪರಮಾತ್ಮ ಅಂತ ಕೇಳಿದಾಗ ಅವನಿಗೆ ಮೋಕ್ಷವನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ತೊಡೆ ಮುಟ್ಕೊಂಡಿದ್ದಾನೆ. ದುರ್ಯೋಧನ ಬೈತಾ ಇದ್ದಾನೆ ಶ್ರೀಕೃಷ್ಣ, ಎಲ್ಲ ನೀಚ ದುರುಳ ದುಷ್ಟ ಶ್ರೀಕೃಷ್ಣ, ನಿನ್ನಿಂದಲೇ ಮಹಾಭಾರತ ಆಗಿತ್ತು. ನೀನು ಇಲ್ಲಿದ್ರೆ ಮಹಾಭಾರತ ಆಗ್ತಾ ಇತ್ತಾ? ಅವತ್ತು ಸಂಧಾನಕ್ಕೆ ಬಂದಾಗ ನೀನು ಸಮಾಧಾನ ಮಾಡಿದ್ರೆ ಆಗ್ತಾ ಇತ್ತಾ? ಎಲ್ಲ ನೀನೇ ಮಾಡಿದ್ದು, ನಿನ್ನಿಂದಲೇ ಆಗಿದ್ದಿ ಮಹಾಭಾರತ. ನೀಚ ನೀನೊಬ್ಬ ಯೂಸ್ಲೆಸ್ ಫೆಲೋ ಅಂತ ಹೇಳಿ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾನೆ ಶ್ರೀಕೃಷ್ಣ. ಓಡಿ ಬರ್ತಾನೆ, ಬಾವಾ ಕರ್ದ ಅಂತ. ಯಾವನು ಕರ್ದವನು? ದುರ್ಯೋಧನ ಎಂತಾರದು, ಯಾವನು ಕರ್ದವನು? ಇವರು ಈ ಫೋನ್ನಲ್ಲಿ ಹೇಳ್ತಾ ಇದ್ದಾರೆ ವೆಂಕಟಸುಬ್ಬಯ್ಯನವರು, ಯಾವನು ನೀನು ಕರ್ದವನು? ನಿನ್ನಿಂದಾನೇ ಎಲ್ಲ ಆಗಿದೆ. ನಾನು ಇವತ್ತು ಕಡೆ ಮುಟ್ಕೊಂಡಿದ್ದೀನಿ ಅಂದ್ರೆ ಇದು ಬಲ ಇಟ್ಟಿದ್ದೆ, ಕಡೆಗೆ ಏಟಾಗಬೇಕು ಏನಾದ್ರು ರೂಲ್ಸಿದೆಯಾ? ಭೀಮನಿಗೆ ಕಡೆಗೆ ಹಾಕ್ತಾರೆ ನನಗೆ ತಗೊಂಡು, ನೀನು ನಿನ್ನಿಂದಾನೇ ಆಗಿದ್ದಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾಗ ಆಗ ಶ್ರೀಕೃಷ್ಣ ಹೇಳ್ತಾರೆ, ಬಾಬಾ ದುರ್ಯೋಧನ ಮಹಾಭಾರತ ಎಂಬ ನಾಟಕವನ್ನು ಆಡುತ್ತೆ, ಅದರಲ್ಲಿ ಕುರುಕ್ಷೇತ್ರ ಎಂಬ ನಾಟಕವನ್ನು ಆಡುತ್ತೆ. ಆ ನಾಟಕದಲ್ಲಿ ಪಾತ್ರಗಳನ್ನು ಕೊಟ್ಟೆ ನಿಮ್ಗೆಲ್ಲ. ದುರ್ಯೋಧನ, ದುಶ್ಯಾಸನ, ಭೀಮ, ಕರ್ಣ, ನಕಲ ಪಾತ್ರಗಳನ್ನು ಕೊಟ್ಟೆ. ಎಲ್ಲ ಪಾತ್ರಗಳಲ್ಲೂ ಕೂಡ ನಿನ್ನ ಪಾತ್ರ ಬಹಳ ಚೆನ್ನಾಗಿತ್ತು ಕಣೆ. ಭೀಮನ ಪಾತ್ರ, ನಿನ್ನ ದುರ್ಯೋಧನ ಪಾತ್ರ ಶಬಾಷ್ ಅಂತ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಆಗ ದುರ್ಯೋಧನ ಕಣ್ಣು ಬಿಡ್ತಾನೆ, ಹೌದಾ ನಾಟಕದಲ್ಲಿ ಪಾತ್ರವನ್ನು ಮಾಡಿದ್ದಾನೆ ನಾನು ಅಂತ ಹೇಳಿ ಕಣ್ಣು ಬಿಟ್ಟು ನೋಡ್ತಾನೆ ಅಂತ. ಡ್ರಾಮಟೈಸೇಷನ್ ಮಾಡಬೇಕು. ಗಂಡಸರು ಸೀಟ್ ಕುತ್ಕೊಂಡು ಜಾಗ ಕೊಡೋದಿಲ್ಲ, ನೀವು ಮಾತ್ರ ಗಂಡಸರು ಸೀಟ್ ಕುತ್ಕೊಳ್ಬೋದು, ನಾವು ಮಾತ್ರ